हरे कृष्ण हरे 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 राम 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 हरे 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 कृष्णा 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्णा 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 हरे 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 राम 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 हरे जय हरे राधा माधव राधा माधव राधे जय राधा श्याम सुंदर राधा श्याम सुंदर राधे श्यामा सुंदर राधे जय राधा गोविंद राधा गोविंद राधे गोविंद राधे जय राधा गोपीनाथ राधा गोपीनाथ राधे गोपीनाथ राधा गोपीनाथ राधे जय गांधर्विका गिरिधारी गौर हरि गिरिधारी गौर हरि जय लक्ष्मी नरसिंह जय अनंत देव लक्ष्मी नरसिंह जय अनंत देव लक्ष्मी नरसिंह जय अनंत देव जय विघ्न विनाश जय नरसिंह देव भक्तवत्सल जय नरसिंह देव जय 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 प्रभुपाद प्रभुपाद जय जय प्रभुपाद प्रभुपाद जय जय प्रभुपाद जय जय गुरुदेव 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 जय जय गुरुदेव 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 नित्य गौर हरि बोल हरि बोल हरि बोल हरि हरि बोल नित्य गौर हरि बोल हरि बोल हरि बोल हरि बोल जय जय श्री गांधर्व के गिरिधर चैतन्य महाप्रभु की सर्वविघ्न विनाश लक्ष्मी नरसिंहदेव भगवान की भक्त शिरोमणि भक्त प्रहलाद महाराज की पावन श्रील प्रभुपाद की जय गौर प्रेमानंदी ओम अज्ञानतिमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणि प्रचारिणे निर्विशेषशून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद हरे कृष्ण 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 हरे 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 राम 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 हरे हरे नमो विष्णुपादाय कृष्णप्रेष्ठाय भूतले श्रीमते जयपताक स्वामिनिति नामिने नमाचार्य पादानिति प्रपदाय गौरगतदामताय नगरपामत्तरम् मूकं करोति वाचालं पङ्गुं लङ्घयते गिरिमत्कृपादमहं वन्दे श्रीगुरुं दीनतारिणं परमानन्दं माधवं श्रीचैतन्यमीश्वर ಗುರುದೇವ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಅಧಿವೇಶನಕ್ಕೆ ಸೊ ಸಾಧ್ಯ ಆದಷ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮುಖಾಮುಖಿಯಾಗಿ ಎಲ್ಲರೂ ನೋಡ್ಕೊಂಡು ಮಾತಾಡೋ ರೀತಿಯಲ್ಲಿ ಇರುತ್ತೆ ಸೊ ಮೊದಲನೇದಾಗಿ ಮಥುರಾಪತಿ ಪ್ರಭುಗೆ ಮತ್ತೆ ಪರಾಭಕ್ತಿ ಮಾತಾಜಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ಕೊಳ್ಬೇಕು ಈ ಒಂದು ಅವಕಾಶ ಅನ್ನೋದನ್ನು ಕೊಟ್ಟಿದ್ದಾರೆ ಭಗವಂತನ ಬಗ್ಗೆ ಒಂದು 4 ಮಾತಾಡೋದಕ್ಕೆ ಸೊ ಮಾತಾಜಿನ ಕೇಳ್ತಿದ್ದೆ ಯಾವ್ದ್ರ ಬಗ್ಗೆ ಮಾತಾಡೋಣ ಮಾತಾಜಿ ಅಂತ ಸೊ
ಕೃಷ್ಣನ ಲೀಲೆಗಳ ಬಗ್ಗೆ ಹೇಳಿ ಪ್ರಭು, ಜನ್ಮಾಷ್ಟಮಿ ಹತ್ರ ಆಗ್ತದೆ ಅದ್ರ ಬಗ್ಗೆ. ಸೊ ಅದ್ರಲ್ಲೂ ಕೇಳಿದೆ, ಹೊಸ ಡಿವೋಟೀಸ್ ಏನಾದ್ರು ಇದಾರ ಮಾತಾಜಿ, ಬರೀ ಜಪದ ಬಗ್ಗೆನೇ ಹೇಳ್ಬೇಕಾ? ಇಲ್ಲ ಇಲ್ಲ ಪ್ರಭು, ಎಲ್ಲರೂ ಇರ್ತಾರೆ. ಸೊ ಆದಷ್ಟು ಇದ್ರ ಬಗ್ಗೆ. ಸೊ 26ನೇ ತಾರೀಕು ಜನ್ಮಾಷ್ಟಮಿ. ಎಷ್ಟರ ಮಟ್ಟಿಗೆ ನಮ್ಮನ್ನ ನಾವು ತಯಾರಿ ಮಾಡ್ಕೊಂತಿದ್ದೀವಿ ಕೃಷ್ಣನ ಸ್ವಾಗತಿಸೋದಕ್ಕೆ? ಸೊ ತುಂಬಾ ಮುಖ್ಯ ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು. ಸೊ ನಮ್ಮ ಜೀವನ ಹೆಂಗಿಂಗೂ ಕಳೆದು ಹೋಗಿರುತ್ತೆ. ಪ್ರಾರಂಭದಲ್ಲಿ ಬಾಲ್ಯದಲ್ಲಿ, ಆಟದಲ್ಲಿ, ಇದರಲ್ಲಿ ಹೊರಟೋಗಿರುತ್ತೆ. ಎಷ್ಟೋ ಜನ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದಿರ್ತೀವಿ. ಆಲ್ಮೋಸ್ಟ್ ಒಂದು 30 ವರ್ಷ 40 ವರ್ಷ ಆಗೇ ಹೋಗಿರುತ್ತೆ. ಇನ್ನು ಅದರಲ್ಲೂ ಸುಶೀಲ ಪ್ರಭುಪಾದರು ಹೇಳ್ತಾರೆ, ಈ ಒಂದು ಕೃಷ್ಣ ಪ್ರಜ್ಞೆಗೆ ಬರೋದು, ಶಾಸ್ತ್ರದಲ್ಲಿ ಹೇಳಲಾಗಿದೆ, ಕೃಷ್ಣ ಪ್ರಜ್ಞೆಗೆ ಬರೋದು ಎಷ್ಟೋ ಜನ್ಮಗಳ ನಂತರ ಈ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ಅದರ ಮುಂಚೆ ಈ ಒಂದು ಮನುಷ್ಯ ಜನ್ಮ ಸಿಗ್ಬೇಕು ಅಂದ್ರೆ 84 ಲಕ್ಷ ಯೋನಿಗಳ ನಂತರ ಈ ಒಂದು ಅವಕಾಶ ಸಿಗುತ್ತೆ. ಇದರಲ್ಲಿ ಹಲವಾರು ಕಾರ್ಯಗಳನ್ನ ಹಲವಾರು ಇದು ಮಾಡಿದ ನಂತರ ಕೃಷ್ಣನು ಭಗವಂತ ಅಂತ ತಿಳ್ಕೊಳ್ಳೋದಿಕ್ಕೆ ಎಷ್ಟೋ ಜನ್ಮಗಳು. ಕೃಷ್ಣನು ಭಗವದ್ಗೀತೆ ಹೇಳ್ತಾರೆ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಸೊ ಎಷ್ಟೋ ಜನ್ಮಗಳ ನಂತರ ಈ ಒಂದು ಅವಕಾಶ ಅನ್ನೋದು ನಮಗೆ ಸಿಗುತ್ತೆ, ಈ ಒಂದು ಭಕ್ತಿಯನ್ನ ಮಾಡೋದಿಕ್ಕೆ. ಅದರಲ್ಲೂ ಕೃಷ್ಣನ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ. ವಾಸುದೇವನೇ ಸರ್ವವು. ಅದಕ್ಕೆ ಮುಂಚೆ ಹಲವಾರು ದೇವತೆಗಳು, ಇವಾಗಲೂ ಅಷ್ಟೇ. ಈ ಒಂದು ಕೃಷ್ಣ ಪ್ರಜ್ಞೆ ಬಿಟ್ಟು ಆಚೆ ಇರೋರಿಗೆ ಭಗವಂತನ ಮಾತಿಗೆ ಎಷ್ಟರ ಒಂದು ನಂಬಿಕೆ ಅನ್ನೋದಿದೆ. ಫಸ್ಟ್ ಪಾಯಿಂಟು, ಭಗವಂತ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಅವ್ರ ಪೂರ್ವಜರಿಂದ ಯಾವ ದೇವತೆನೋ ಅವ್ರನ್ನ ಇವ್ರನ್ನ ಪೂಜೆ ಮಾಡ್ಕೊಂಡಿರ್ತಾರೆ. ನಂತರ ಯಾರೋ ಒಂದು ಭಕ್ತನ ಒಂದು ಅನುಗ್ರಹದಿಂದ, ಸೊ ಇದೊಂದು ಮರಿಬಾರದು. ಇಲ್ಲೆಲ್ಲ ನಾವೆಲ್ಲ ಕುಂತಿದ್ದೀವಿ ಇವತ್ತು ಅಂದ್ರೆ ಯಾರೋ ಒಂದು ಭಕ್ತನು ನಮಗೆ ಅವರ ಒಂದು ಭಕ್ತಿ ಅನ್ನೋದನ್ನ ಕೊಟ್ಟು ಅನುಗ್ರಹಿಸಿದ್ದಾರೆ, ಆದ ಕಾರಣ ನಮಗೆ ಸಿಗುತ್ತೆ. ಬ್ರಹ್ಮಾಂಡ ಭ್ರಮಿತ ಕೋನ ಭಾಗ್ಯವಾನ್ ಜೀವ ಗುರುಕೃಷ್ಣ ಪ್ರಸಾದೇ ಭಕ್ತಿಲತ ಬೀಜ. ಸೊ ಭಕ್ತಿ ಸಿಗಬೇಕು ಅಂದ್ರೆ ಯಾರೋ ಒಂದು ವೈಷ್ಣವನ ಒಂದು ಕೃಪೆಯಿಂದ ಸಿಕ್ಕಿರುತ್ತೆ. ಆ ನಂತರ ನಾವು ಭಕ್ತಿ ಅನ್ನೋದನ್ನ ಮುಂದುವರಿಸ್ತೀವಿ. ಇದನ್ನೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಸೊ ನಾವು ಎಷ್ಟರ ಮಟ್ಟಿಗೆ ತಯಾರಿ ಆಗ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಅನ್ನೋದು. ಅಂದ್ರೆ ಇದು ಸಿಕ್ಕಿರೋದು ಎಂಥದ್ದು? ಬ್ರಹ್ಮಾಂಡ ಭ್ರಮಿತ ಕೋಣ ಭಾಗ್ಯವಾನ್ ಜೀವ. ಭಾಗ್ಯವಂತರಲ್ಲೇ ಭಾಗ್ಯವಂತನು, ಇಡೀ ಬ್ರಹ್ಮಾಂಡವನ್ನು ತಿರುಗ್ತಾ ಇರ್ತಾನೆ. ಭಾಗ್ಯವಂತನಿಗೆ ಮಾತ್ರ ಈ ಅವಕಾಶ ಸಿಗುತ್ತೆ. ಯಾರು ಭಾಗ್ಯವಂತ ಅಂದ್ರೆ ಯಾರಿಗೆ ಆ ವೈಷ್ಣವನ ಒಂದು ಭೇಟಿ ಆಗುತ್ತೆ. ಆತನು ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಹೇಳಿರ್ತಾನೆ, ಭಗವದ್ಗೀತೆ ಬಗ್ಗೆ ಹೇಳಿರ್ತಾನೆ, ಕೃಷ್ಣನ ಬಗ್ಗೆ ಹೇಳಿರ್ತಾನೆ. ಅದು ನಮಗೆ ಸಹಜ ರೀತಿಯಲ್ಲಿ ಆಕರ್ಷಣೆ ಆದ ನಂತರ ಈ ಒಂದು ಭಕ್ತಿ ಮಾರ್ಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಪ್ರಾರಂಭ ಮಾಡ್ತೀನಿ. ಚೇತೋದರ್ಪಣ ಮರ್ಜನ ಬಹುಮಹದಾವಾಗ್ನಿ ನಿರ್ವಾಪಣ. ಆ ಎಷ್ಟೋ ಕಲ್ಮಶಗಳಿಂದ ಮುಕ್ತನಾಗ್ತಾ ಈ ಒಂದು ಭಕ್ತಿಯಲ್ಲಿ ಒಂದು ಚೂರು ಆಕರ್ಷಣೆ ಬರ್ತಿದ್ದೆ. ಆ ಬಂದ ನಂತರ ಮತ್ತೊಮ್ಮೆ ಈ ಒಂದು ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತೊಮ್ಮೆ ಇನ್ನೊಂದು ಜನ್ಮದಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಈ ಜನ್ಮದಲ್ಲಿ ಎಷ್ಟರ ಮಟ್ಟಿಗೆ ನಾನು ಅದನ್ನು ಉಪಯೋಗಿಸ್ಕೊಂತ ಇದ್ದೀನಿ, ಇನ್ನು ನಮ್ಮ ಒಂದು ಜೀವನಾವಧಿ ಎಷ್ಟಿದೆ ಅನ್ನೋದನ್ನು ಗೊತ್ತಿಲ್ಲ. ಸೊ ಎಷ್ಟರ ಮಟ್ಟಿಗೆ ನಾನು ಶ್ರವಣ ಅನ್ನೋದನ್ನು ಮಾಡ್ತಾ ಇದ್ದೀನಿ, ಎಷ್ಟು ಶ್ರದ್ಧೆಯಿಂದ ಬ್ರಹ್ಮಮುಹೂರ್ತ ಸಮಯದಲ್ಲಿ ಎದ್ದೊಳ್ತೀನ, ಇಲ್ಲ ಜಪ ಮಾಡ್ತೀನ, ನನ್ನನ್ನ ನಾನು ಎಷ್ಟರ ಮಟ್ಟಿಗೆ ತಯಾರಿ ಮಾಡ್ಕೊಂತಿದ್ದೀನಿ ಅನ್ನೋದು ತುಂಬಾ ಮುಖ್ಯ. ಸೊ ಹಲವಾರು ವಿಚಾರಗಳು ಚರ್ಚೆ ಮಾಡೋದಕ್ಕೆ ಅಂದ್ರೆ ಅಷ್ಟು ಸಮಯನೂ ಇಲ್ಲ. ಜಸ್ಟ್ ಯಾವುದೋ ಒಂದು ಅಂಶ 2 ಅಂಶ ಕೆಲವೊಂದು ಲೀಲೆಗಳಿಂದ ನಾವು ಅರ್ಥ ಮಾಡಬಹುದು. ಈ ಸೃಷ್ಟಿ ಯಾವ ರೀತಿ ಪ್ರಾರಂಭ ಆಯಿತು ಅಂತ ಎಲ್ಲರಿಗೂ ಗೊತ್ತು. ಆಲ್ಮೋಸ್ಟ್ ಇವಾಗ ನೀವೆಲ್ಲ ಇರೋರು ಅಂದ್ರೆ ಒಂಚೂರು ಭಾಗವತ ಎಲ್ಲ ತಿಳ್ಕೊಂಡಿರ್ತಾರೆ, ಇದ್ರ ಬಗ್ಗೆ ಗೊತ್ತು. ಸೊ ಮೊದಲನೇದಾಗಿ ಬ್ರಹ್ಮನಿಂದ ಸೃಷ್ಟಿ ಆಯ್ತು ಅಲ್ವಾ? ಮೊದಲನೇ ಜೀವಿ ಯಾರು? ಬ್ರಹ್ಮ. ಬ್ರಹ್ಮನು ಅಷ್ಟೇ ಆ ಒಂದು ಅಜ್ಞಾನದಲ್ಲಿರ್ತಾನೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಬರೀ ಕತ್ತಲಾಗಿರುತ್ತೆ. ಆ ಒಂದು ತಾವರೆ ಹೂದ ಮೇಲಿದ್ದಾಗ ಸಾವಿರಾರು ವರ್ಷಗಳು ಹುಡುಕಾಟದಲ್ಲಿ ಇರ್ತಾನೆ. ನಾವ್ ಯಾವ ರೀತಿ ಇಡೀ ಎಲ್ಲ ಬ್ರಹ್ಮಾಂಡಗಳನ್ನ ತಿಳ್ಕೊಂಡು ಹುಡುಕಾಟದಲ್ಲಿ ಇದ್ದೀವಿ, ಆತನು ಅದೇ ರೀತಿ. ನಂತರ ಕೃಷ್ಣನು ಒಂದು ಸಂದೇಶ ಕೊಡ್ತಾನೆ, ಏನದು? ತಪಸ್ಯ. ನಂತರ ಸಾವಿರಾರು ವರ್ಷಗಳು ತಪಸ್ಸೆ ಮಾಡಿದ ನಂತರ ಆತನಿಗೆ ಪ್ರಕಟವಾಗ್ತಾನೆ ಭಗವಂತ. ಸೊ ಅರ್ಥ ಆಗ್ತಿದೆ ಅನ್ಸುತ್ತೆ. ಸೊ ತಪ ಅನ್ನೋದು ಎಷ್ಟು ಮುಖ್ಯ. ಇಲ್ಲಿ ತಪಸ್ಯ ಏನು ನೋಡಿ, ಒಬ್ಬೊಬ್ಬರ ಹಂತದಲ್ಲಿ ಒಂದೊಂದು ರೀತಿಯ ತಪಸ್ಯೆಗಳು. ಆಕ್ಚುಲಿ ಇವತ್ತು ಏಕಾದಶಿ, ತುಂಬಾನೇ ಅದ್ಭುತವಾದ ಒಂದು ದಿನ ತಪಸ್ಸೆ ಬಗ್ಗೆ ಮಾತಾಡೋದಿಕ್ಕೆ. ಸೊ ಎಷ್ಟರ ಮಟ್ಟಿಗೆ ನಾವು ತಪಸ್ಯದಲ್ಲಿದ್ದೀವಿ. ತಪಸ್ಯ ಅಂದಿದ ತಕ್ಷಣ ಏನ್ ತಿನ್ನೋದು ಬಿಡಬೇಕು ಅದು ಮುಖ್ಯ ಅಲ್ಲ, ರೈಟ್? ಅದೊಂದು ಕಡೆಗೆ ಓಕೆ. ಸೊ ಧಾನ್ಯವನ್ನು ಸ್ವೀಕಾರ ಮಾಡಬಾರದು, ಬರೀ ಹಣ್ಣುಗಳನ್ನ ಇದನ್ನ ತಗೊಂಡು ಏಕಾದಶಿ ಮಾಡಬೇಕು. ಬಟ್ ಎಲ್ಲದಕ್ಕಿಂತ ಮುಖ್ಯವಾದದ್ದು ಎಷ್ಟರ ಮಟ್ಟಿಗೆ ನಾನು ಭಗವಂತನ ನಾಮ ಜಪ ಮಾಡ್ತಿದ್ದೀನಿ, ಭಗವಂತನ ಒಂದು ಬಗ್ಗೆ ಕೇಳಿಸ್ಕೊಂತಿದ್ದೀನಿ. ಇದು ಅತಿ ಮುಖ್ಯವಾದದ್ದು. ಇದನ್ನೇ ತಪಸ್ಯ.
ತಪಸ್ಸೆ ಯಾಕೆ? ಅವ್ರ ತಪಸ್ಸೆ ಬೇರೆ, ನಮ್ಮ ಹಂತಗಳಿಗೆ ತಪಸ್ಸೆ ಅನ್ನೋದು ಬೇರೆ ಆಗಿರುತ್ತೆ. ಉದಾಹರಣೆಗೆ ಹ್ಮ್ ನೋಡಿ, ಎಲ್ಲಾ ಒಂದು ಇದರಲ್ಲೂ ಒಂದು ತಪಾನೋ ಒಂದು ಟಾಪಿಕ್ ನ ತಗೊಂಡು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ನಮ್ಮ ತಪಸ್ಸೆ ಜೀವನವನ್ನು ನಾವು ಮುಂದುವರಿಸಬೇಕು, ಕೃಷ್ಣನ ಪಡ್ಕೊಳ್ಬೇಕು ಅಂದ್ರೆ, ಉದಾಹರಣೆಗೆ ಈ ಒಂದು ದೇವಕಿ ಮತ್ತೆ ವಸುದೇವರನ್ನ ಬಗ್ಗೆ ತಿಳ್ಕೊಳ್ಬಹುದು. ಯಾವಾಗ ಆ ಒಂದು ಸೆರೆಮನೆಯಲ್ಲಿ ಕೃಷ್ಣನು ಪ್ರಕಟನಾಗ್ತಾನೆ, ಮೊದಲು ವಿಷ್ಣುವಿನ ರೂಪದಲ್ಲಿ ಬರ್ತಾನೆ, ಆವಾಗ ಅವ್ರಿಗೆ ಹಿಂದಿನ ಜನ್ಮದ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಸೊ ಅವ್ರಿಗೆ ಈ ಒಂದು ಅನುಗ್ರಹ ಹೆಂಗ್ ಸಿಕ್ತು? ಸೂತಪ ಮತ್ತೆ ಪೃಶ್ನಿಯಾಗಿ ಇರ್ತಾರೆ. 12,000 ವರ್ಷಗಳು ತಪಸ್ಸದಲ್ಲಿ ಇರ್ತಾರೆ. ಆ ತಪಸ್ಸಿನ ಫಲವಾಗಿ ಭಗವಂತನು ಅವರಿಗೆ ಮಗುವಾಗಿ ಬರ್ತಾನೆ. ವೆರಿ ಸಿಂಪಲ್, ಅರ್ಥ ಆಗ್ತದೆ. ಅಂದ್ರೆ ಮಗುವಾಗಿ ಬರ್ತಾನೆ. ಇನ್ನೊಂದು, ಭಗವಂತನ ಯಾವ ರೀತಿ ಅನುಗ್ರಹ ಕೊಡ್ತಾನೆ? ಇನ್ನೊಂದು, ನಾವೇನ್ ಕೇಳ್ತೀವಿ ಅದನ್ನ ಕೊಡ್ತಾನೆ ಅನ್ನೋದಲ್ಲ, ನಾವು ಎಷ್ಟರ ಮಟ್ಟಿಗೆ ಆತನಿಗೆ ಆ ಒಂದು ಶ್ರದ್ಧೆ ಅನ್ನೋದ ತೋರಿಸ್ತಾ ಇದ್ದೀವಿ, ಎಷ್ಟು ನಾವು ಆತನ ಮೇಲೆ ಆಕರ್ಷಿತರಾಗಿದ್ದೀವಿ. ಕೃಷ್ಣನ್ ಭಗವದ್ಗೀತೆ ಹೇಳ್ತಾರೆ, ಏ ಯಥಾಮಂ ಪ್ರಪದ್ಯ ಸತಾಂ ತಥೈ ಭಜಾಮಿ. ಯಾರ್ಯಾರು ಎಷ್ಟರ ಮಟ್ಟಿಗೆ ಯಾವ ರೀತಿ ನನಗೆ ಶರಣಾಗತಿ ಆಗ್ತಾರೆ ಅವ್ರಿಗೆ ಆ ರೀತಿ ನಾನು ಅನುಗ್ರಹ ಕೊಡ್ತೇನೆ. ಸೊ ಅವ್ರು ಎಷ್ಟರ ಮಟ್ಟಿಗೆ ಶರಣಾಗತಿ ಆಗಿರ್ಬೋದು. ಸೊ ಜಸ್ಟ್ ಭಗವಂತನ ಮಗುವಾಗಿ ಪಡ್ಕೊಳ್ಬೇಕು ಅನ್ನೋದಕ್ಕೆ ಭಗವಂತನ ಎಷ್ಟು ಸಂತೃಪ್ತನಾಗಿರ್ತಾನೆ, 3 ಜನ್ಮದಲ್ಲಿ ನಾನು ನಿಮಗೆ ಮಗು ಆಗ್ತೀನಿ ಅಂತ ಹೇಳ್ತಾನೆ. ಅವ್ರು ಕೇಳೋದು 1 ಜನ್ಮಕ್ಕೆ ಇರ್ಬೋದು, ಬಟ್ 3 ಜನ್ಮಕ್ಕೆ ಆಗ್ತೀನಿ ಅಂದ್ರೆ ಅವ್ರಿನ್ ಎಷ್ಟರ ಮಟ್ಟಿಗೆ ಭಗವಂತನ ಮೇಲೆ ಪ್ರೀತಿ ಏನೂತಿದೆ, ಎಷ್ಟರ ಮಟ್ಟಿಗೆ ಭಗವಂತನ ಮೇಲೆ ಆಕರ್ಷಣೆ, ಆ ಒಂದು ಸೇವೆ ಮಾಡುವ ಮನಸ್ಥಿತಿ ಇದೆ, ಮನೋಭಾವನೆ. ಸೊ ಇದನ್ನ ನಾವು ಎಷ್ಟರ ಮಟ್ಟಿಗೆ ಬೆಳೆಸಿ, ಇದೆಲ್ಲ ಕಥೆಗಳಲ್ಲಿ ನಾವು ಏನ್ ಕಲಿಬೇಕು ಅಂದ್ರೆ, ಅದರಲ್ಲಿ ಫಸ್ಟು ಎಷ್ಟರ ಮಟ್ಟಿಗೆ ನಾನು ಕೃಷ್ಣ ಆಸ್ವಾದಿಸಕ್ಕೆ ಸಾಧ್ಯ ಅನ್ನೋದು ತಿಳ್ಕೊಳ್ಬೇಕು. ಆಸ್ವಾದನೆ ಅಂದ ತಕ್ಷಣ ಇಲ್ಲಿ ಇಂದ್ರ ತೃಪ್ತಿ ಆಸ್ವಾದನೆ ಅಲ್ಲ, ಆನಂದ. ಸೊ ಕೃಷ್ಣನಿಂದ ಪಡ್ಕೊಳ್ಳುವಂತ ಆನಂದ. ಆನಂದ ಅಂದ್ರೆ ಕೃಷ್ಣ ಒಬ್ಬನೇ, ಅದು ಅರ್ಥ ಮಾಡ್ಕೊಳ್ಬೇಕು. ಸೊ ಇನ್ನು ಭೌತಿಕದಲ್ಲಿ ಆನಂದ ಇಲ್ಲ. ಕೃಷ್ಣನ ಭಗವದ್ಗೀತೆ ಹೇಳ್ತಾನೆ, ಏನಂತಾನೆ? ದುಃಖಾಲಯಂ ಅಶಾಶ್ವತ. ಇದು ಬಂದು ದುಃಖದ ಆಲಯ, ಅಶಾಶ್ವತವಾದದ್ದು. ನಿಮ್ಗೆ ಯಾವುದೇ ಕಾರಣಕ್ಕೂ ಆನಂದ ಸಿಗಲ್ಲ. ನೀವು ಹಲವಾರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ದುಡ್ಡು ಶೇಖರಣೆಯಿಂದ ಆನಂದ ಸಿಗುತ್ತೆ, ಮನೆ ಕಟ್ಟಿದ್ರೆ ಆನಂದ ಸಿಗುತ್ತೆ, ಇಲ್ಲ ಯಾವುದೋ ಗಾಡಿ ತಗೊಂಡ್ರೆ ಆನಂದ ಸಿಗುತ್ತೆ, ಇಲ್ಲ ಏನು ಹಲವಾರು ಇದರಲ್ಲಿ ಪ್ರಯತ್ನ ಮಾಡ್ತಾರೆ. ಆದ್ರೆ ಕೃಷ್ಣನು ಸುಲಭ, ಅತಿ ಸರಳವಾಗಿ ಹೇಳಿದ್ರೆ ದುಃಖದ ಆಲಯ ಇದು, ಇಲ್ಲ ಆನಂದ ಸಿಗಲ್ಲ. ಮತ್ತೆ ಆನಂದ ಎಲ್ಲಿ ಸಿಗುತ್ತೆ? ಆನಂದ ಸ್ವರೂಪನಾದ ಕೃಷ್ಣ ಹತ್ರ ಮಾತ್ರನೇ ಸಿಗುತ್ತೆ. ಸೊ ಆತ್ಮದ ಆನಂದ ಪರಮಾತ್ಮನ ಸೇವೆಯಲ್ಲಿ, ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀವಿ ಆವಾಗ ಆನಂದ. ಆ ಸೇವೆ ತೊಡಗಿಸ್ಬೇಕು ಅಂದ್ರೆ ವಿಧಿವಿಧಾನಗಳು, ಯಾವ ರೀತಿ ನಾನು ಸೇವೆಯಲ್ಲಿ ತೊಡಗಿಸ್ಬೇಕು ಅನ್ನೋದು ಅಲ್ಲಿ ನೋಡ್ಬೋದು. ಏನಕ್ಕೆ ಈ ಒಂದು ಪ್ರಶ್ನೆಯ ಬಗ್ಗೆ ಹೇಳ್ತಿದ್ದೇನೆ ಅಂದ್ರೆ, ಎಷ್ಟರ ಮಟ್ಟಿಗೆ ಅವರ ಒಂದು ಸೇವೆಯ ಮನಸ್ಥಿತಿ ಇತ್ತು. ಯಾರಿಗೂ ಭಗವಂತನ ಸೇವೆ ಮಾಡೋ ಅರ್ಹತೆ ಇಲ್ಲ, ಆದ್ರೆ ನಾವು ಎಷ್ಟರ ಮಟ್ಟಿಗೆ ಆತನ ಮೇಲೆ ಆ ಒಂದು ಪ್ರೀತಿ ತೋರಿಸ್ತೀವಿ, ಭಗವಂತನ ಅವಕಾಶಗಳನ್ನು ಕೊಡ್ತಾನೆ. ಮೊದಲನೇದಾಗಿ ಭಕ್ತರ ಮುಖಾಂತರ ಬರುತ್ತೆ ಈ ರೀತಿ. ಉದಾಹರಣೆಗೆ ನೀವು ಈ ಒಂದು ರಾಧಾ ಗೋಪಿನಾಥ್ ಸರ್ಕಲ್ ಅಲ್ಲಿ ಇದ್ದೀರಾ, ಹಲವಾರು ಸೇವೆ ಮಾಡುವ ಅವಕಾಶಗಳು ಸಿಗುತ್ತೆ. ಚಿಕ್ಕದಾಗಿ ಸಿಗುತ್ತೆ ಮೊದಲು, ಏನೋ ಒಂದಿದು, ಅಲ್ಲಿಂದ ನಿಮಗೆ ಪ್ರಮೋಷನ್ ಅನ್ನೋದು ಸಿಗಲಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಸರ್ವಿಸ್ ಸಿಗುತ್ತೆ, ಅದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಡೈರೆಕ್ಟ್ ಸರ್ವಿಸ್ ಅಂತದ್ದು, ಇಲ್ಲ ಕಿಚನ್ ಒಳಗಡೆ ಹೋಗಿ ಅಡಿಗೆ ಮಾಡಿ ಭಗವಂತ ನೈವೇದ್ಯ ಮಾಡೋಂಥ ಸರ್ವಿಸ್. ಹೆಂಗ್ ಸಿಗ್ತದೆ ಇದೆಲ್ಲ? ಯಾರ್ಯಾರು ಎಷ್ಟೆಷ್ಟು ಶ್ರದ್ಧೆ, ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ. ಇವಾಗ ಯಾರು ದೇವಸ್ಥಾನದಲ್ಲಿ ಸೇವೆ ಮಾಡ್ತಿದ್ರೆ, ಯಾರು ಮಾಡ್ತಿರಲ್ಲ, ಏನು ಅವ್ರವ್ರು ಎಷ್ಟರ ಮಟ್ಟಿಗೆ ಅದನ್ನ ಕೋರ್ಕೊಳ್ತಿರ್ತಾರೆ, ಭಗವಂತನ ಅರ್ಥ ಕೊಡ್ತಾರೆ. ಸೊ ಎಲ್ಲದಕ್ಕೂ ಮುಖ್ಯ ಅನ್ನೋದು ಆ ತಪಸ್ಸೆ. ಎಷ್ಟರ ಮಟ್ಟಿಗೆ ನಾನು ಆ ತಪಸ್ಸೆದ ಒಂದು ಜೀವನನ ಸ್ವೀಕಾರ ಮಾಡ್ತೇನೆ. ಆ ತಪಸ್ಸೆದ ಜೀವನ ಸ್ವೀಕಾರ ಮಾಡಿದ ನಂತರನೇ ಯಾರಿಗೆ ಈ ಒಂದು ಸೂತಪ ಮತ್ತೆ ದರ ಅವ್ರು ಬಂದು ಈ ಒಂದು ಯಶೋಧ ಮತ್ತೆ ನಂದ ಮಹಾರಾಜರು, ಅವರ ಜೀವನನೂ ಅಷ್ಟೇ ಬ್ರಹ್ಮನ ಒಂದು ನಿರ್ದೇಶನದಂತೆ ಅವರು ತಪಸ್ಸೆ ಮಾಡಿದ ನಂತರನೇ ಇಲ್ಲಿ ನಂದ ಮಹಾರಾಜ್ ಮತ್ತೆ ಯಶೋದಾಗಿ ಬರ್ತಾರೆ, ಕೃಷ್ಣನ ತಂದೆ ತಾಯಿಯಾಗಿ ಬರ್ತಾರೆ. ಅಲ್ಲೂ ಅಷ್ಟೇ ಸೂತಪ ಮತ್ತೆ ಕೃಷ್ಣಿ ಅವರು ಅಷ್ಟೇ ತಪಸ್ಯದಿಂದನೇ ಕೃಷ್ಣನನ್ನ ಮಗುವಾಗಿ ಪಡ್ಕೊಳ್ಳುವ ಒಂದು ಅವಕಾಶ. ಆವಾಗ ಕೃಷ್ಣ ಗರ್ಭಿಯಾಗಿ ಬರ್ತಾನೆ. ನಂತರ ಎರಡನೇ ಒಂದು ಇದರಲ್ಲಿ ಕಶ್ಯಪ ಮತ್ತೆ ಅದಿತಿಗೆ ವಾಮನ ದೇವವಾಗಿ ಬರ್ತಾನೆ. 3ನೇ ಬಾರಿ ಮತ್ತೊಮ್ಮೆ ವಾಸುದೇವ ಮತ್ತೆ ದೇವಕಿಗೆ ಕೃಷ್ಣನಾಗಿ ಬರ್ತಾನೆ. ಈ ರೀತಿ ನಾವು ಎಷ್ಟರ ಮಟ್ಟಿಗೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂತಿರ್ತೀವಿ, ಅಷ್ಟರ ಮಟ್ಟಿಗೆ ಆನಂದವನ್ನು ಆಸ್ವಾದಿಸುವ ಒಂದು ಅವಕಾಶ ಭಗವಂತ ಕೊಡ್ತಿರ್ತಾನೆ. ಇಲ್ಲ ಈ ಒಂದು ಅಜ್ಞಾನದಲ್ಲಿ, ಈ ಒಂದು ಭೌತಿಕದಲ್ಲಿ, ಇವತ್ತು ಭಾಗವತದ ಒಂದು ಪ್ರವಚನ ಮಧ್ಯಾಹ್ನದ ಒಂದು ರೀಡಿಂಗ್ ಕ್ಲಾಸ್ ಇದೆ, ಅದನ್ನು ಹೇಳ್ತಿದ್ದೆ, ಅಲ್ಲಿ ಚತುಶ್ಲೋಕ ಅನ್ನೋದು ಮಾಡ್ತಿದ್ವಿ. ಸೊ ಅದ್ರ ಬಗ್ಗೆ ಅಲ್ಲಿ ಕೃಷ್ಣ ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಅಂದ್ರೆ, ಎಲ್ಲದರ ಮೂಲ ನಾನೇ, ನನ್ನನ್ನು ಹೊರತುಪಡಿಸಿ ಏನಾದ್ರೂ ಇದ್ರೆ ಅದೆಲ್ಲನೂ ಅಶಾಶ್ವತವಾದದ್ದು, ಸುಳ್ಳು. ರಿಯಾಲಿಟಿ ಓನ್ಲಿ ಇಟ್ಸ್ ವಿಚ್ ಇಸ್ ಕನೆಕ್ಟೆಡ್ ಟು ಮೀ.
ನನಗೆ ಯಾವ್ದು ಕನೆಕ್ಟ್ ಆಗುತ್ತೆ ಅದು ಮಾತ್ರನೇ ರಿಯಾಲಿಟಿ. ಈ ಮೊಬೈಲು ಅಷ್ಟೇ ರಿಯಾಲಿಟಿ ಇರಲ್ಲ. ಇಲ್ಲಿ ನೋಡ್ಬೋದು, ಕೃಷ್ಣನ ಫೋಟೋ ಇದ್ರೆ ಇದು ರಿಯಾಲಿಟಿ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ ಏನಂತಾರೆ, ಬ್ರಹ್ಮ ಸತ್ಯಂ ಜಗತ್ ನಿತ್ಯಂ. ಮಿಥ್ಯವಾಗೋಗುತ್ತೆ, ಎಲ್ಲವೂ ಸುಳ್ಳಾಗೋಗುತ್ತೆ. ನಮ್ಮ ಜೀವನ ಭ್ರಮೆ, ಬರೀ ಭ್ರಮೆಯಲ್ಲಿ. ಎಲ್ಲಿವರೆಗೂ ನಾನು ಕೃಷ್ಣನ ಸೇವೆಯಲ್ಲಿ ನನ್ನನ್ನ, ನನ್ನ ಬುದ್ಧಿಶಕ್ತಿನ, ನನ್ನ ಒಂದು ಕಾರ್ಯಗಳನ್ನ ಪ್ರತಿಯೊಂದು ಕೃಷ್ಣನ ಸೇವೆಯಲ್ಲಿ ಎಷ್ಟು ತೊಡಗಿಸ್ತೀನಿ ಅಷ್ಟು ನಾನು ಕೃಷ್ಣನ ಒಂದು ಆನಂದದಲ್ಲಿ ಆಸ್ವಾದಿಸ್ತಾ ಇರ್ತೀನಿ. ಪ್ರತಿಯೊಂದು ರಿಯಾಲಿಟಿ ಸತ್ಯಾಂಶವಾಗಿ ಮಾರ್ಪಡುತ್ತೆ, ದಿವ್ಯತ್ವವನ್ನು ಹೊಂದುತ್ತೆ. ಕ್ಲಿಯರ್? ಇವಾಗ ಕೆಲವೊಂದು ಕೃಷ್ಣನ ಲೀಲೆಗಳಲ್ಲಿ ನೋಡೋಣ, ಒಂದು ಆನಂದ ಎಲ್ಲರೂ ಕೇಳಿರ್ತಾರೆ, ಕೃಷ್ಣನಲ್ಲಿ ಕೇಳಿರ್ತಾರೆ, ಇಲ್ಲ ಅನ್ನೋದಲ್ಲ. ಆದ್ರೆ ಅದನ್ನು ಎಷ್ಟು ಬಾರಿ ಕೇಳಿದ್ರು ಅದರ ಆನಂದ ಅನ್ನೋದು ಅದೇ ರೀತಿ ಇರುತ್ತೆ. ಸೊ ಕೃಷ್ಣನ ತುಂಟಾಟಗಳು, ಆ ಒಂದು ಚಿಕ್ಕ ವಯಸ್ಸಲ್ಲಿ ಕೃಷ್ಣನ ನೋಡಿ, ನಾನು ಕಂಟಿನ್ಯೂಟಿ ಅನ್ನೋದು ಬರ್ತಿಲ್ಲ, ಜಸ್ಟ್ ಆ ಒಂದು ಏನ್ ಹೇಳೋಣ, ಕೆಲವೊಂದು ಲೀಲೆಗಳನ್ನ ತಗೊಂಡು ಯಾವ ರೀತಿ ಆ ಒಂದು ಗೋಪಿಕ ಸ್ತ್ರೀಯರಾಗಿರ್ಬೋದು, ವ್ರಜವಾಸಿಗಳು ಆ ಆನಂದದ ಜೀವನವನ್ನು ಆಸ್ವಾದಿಸ್ತಾ ಇದ್ರು, ಯಾವ ರೀತಿ ಜೀವಿಸ್ತಿದ್ರು. ಸೊ ಪ್ರತಿ ಬಾರಿ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ, ಈ ಒಂದು ಗೋಪಿಕಾ ಸ್ತ್ರೀಯರ ಹತ್ರ ಎಲ್ಲ ಹೋಗ್ಬಿಟ್ಟು ಈ ಬೆಣ್ಣೆನ ಕದೀತಾ ಇರ್ತಾನೆ. ಏನೋ ಅವ್ರ ಮನೆಗೆ ಹೋಗ್ಬಿಟ್ಟು ಬೆಣ್ಣೆ ಕದೀತಾ ಇರ್ತಾನೆ. ಇನ್ನೊಂದು, ನಂದ ಮಹಾರಾಜ್ ಮನೆಯಲ್ಲಿ ಬೆಣ್ಣೆ ಇರಲ್ವಾ? ಆಕ್ಚುಲಿ ಅವರು ವೈಶ್ಯರ ಒಂದು ಇದಕ್ಕೆ ರಾಜರಾಗಿರ್ತಾರೆ. ಅವ್ರ ಹತ್ರ 9 ಲಕ್ಷ ಹಸುಗಳು ಇರುತ್ತೆ. ಆ 9 ಲಕ್ಷ ಹಸುಗಳಲ್ಲಿ ಕೃಷ್ಣನಿಗೆ ಅಂತ ವಿಶೇಷವಾದ ಹಸುಗಳು, ಅಶ್ವಗಂಧ ಅಂತ ಅದರ ಹೆಸರು. ಅದು ವಿಶೇಷವಾದ ಹಸುಗಳಿಂದ ಕರೆದಂತ ಹಾಲು ಪದ್ಮಗಂಧ. ಅದು ಸ್ವರ್ಗಲೋಕದಲ್ಲಿರುವ ಅಮೃತಕ್ಕಿಂತ ಶ್ರೇಷ್ಠವಾದ ಹಾಲು. ಅದರಿಂದ ಕೃಷ್ಣನಿಗೆ ಬೆಣ್ಣೆ ಅಂತ ಕರೆದಿರ್ತಾರೆ. ಆ ಬೆಣ್ಣೆಗಿಂತ ಬೇರೆ ಬೆಣ್ಣೆಗಳು ರುಚಿಯಾಗಿರುತ್ತೆ. ಆದ್ರೆ ಕೃಷ್ಣ ಏನ್ ಮಾಡ್ತಿದ್ದಾನೆ, ಬೇರೆ ಮನೆಯಲ್ಲಿ ಹೋಗಿ ಕಳ್ತನ ಅನ್ನೋದನ್ನ ಮಾಡ್ತಿದ್ದಾನೆ. ಅದು ಏನು ಬೆಣ್ಣೆ, ಬೇರೆ ಯಾವ್ದೋ ಕದ್ರೆ ಸರಿ, ಬೆಣ್ಣೆ ಕದೀತಾ ಇದ್ದಾನೆ. ಅದು ಎಂತ ಮನೆಯಲ್ಲಿ ಕದೀತಾನೆ, ಎಲ್ಲೆಲ್ಲಿ ಒಂದು 2 ಹಸುಗಳು ಇರುತ್ತೆ, ಅವ್ರ ಮನೆಯಲ್ಲಿ 4 ಹಸುಗಳು ಇರುತ್ತೆ ಅಂತ ಮನೆಯಲ್ಲಿ. ಇನ್ನೊಂದು, ವ್ರಜವಾಸಗಳು ಅಷ್ಟು ದೊಡ್ಡ ಒಂದು ಇದರಲ್ಲಿರೋದು, ಬಟ್ ಕೆಲವೊಂದು ಮನೆಗೆ ಮಾತ್ರ ಹೋಗ್ತಾನೆ, ಎಲ್ಲ ಮನೆಗೂ ಹೋಗಲ್ಲ. ಎಂತ ಮನೆಗೆ ಹೋಗ್ತಾನೆ, ಯಾರು ಆ ಬೆಣ್ಣೆನ ಕಡಿಯುವಾಗ ಕೃಷ್ಣನ ಸ್ಮರಣೆ ಮಾಡ್ತಾರೆ, ಯಾರು ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ ಅಂತವ್ರ ಮನೆಗೆ ಹೋಗ್ತಾನೆ. ಅಂತವ್ರ ಮನೆಯಲ್ಲಿ ಹೋಗಿ ಆ ಬೆಣ್ಣೆನ ಕದೀತಾರೆ. ಉದಾಹರಣೆಗೆ ಚಿಕ್ಕದಾಗಿ ಒಂದು ಮಗು ನಿಮ್ ಮನೆಗೆ ಬರುತ್ತೆ, ಒಂದು ಚೂರು ಏನೋ ತುಪ್ಪನೋ ಒಂದು ಬೆಣ್ಣೆನೋ ತಿನ್ನುತ್ತೆ. ನೀವು ಹೋಗಿ ಅದನ್ನ ಅವ್ರ ತಾಯಿ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ ಮಗು ಬಂದ್ಬಿಟ್ಟು ಈ ರೀತಿ ಎಲ್ಲ ಬೆಣ್ಣೆ ಎಲ್ಲ ಕದ್ಬಿಟ್ಟಿದ್ದಾನೆ, ತುಪ್ಪ ಎಲ್ಲ ತಿಂದ್ಬಿಟ್ಟಿದ್ದಾನೆ ಅಂತ ಹೇಳ್ತೇನೆ, ಇಲ್ಲ ಒಂದು 4-5 ಸ್ವೀಟ್ ತಿಂದಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಅವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಏನಕ್ಕೆ ಮತ್ತೆ ವ್ರಜವಾಸಿಗಳೆಲ್ಲ ಬಂದು ಯಶೋದ ಮಾತೆ ಕಂಪ್ಲೇಂಟ್ ಮಾಡ್ತಿದ್ರು? ಒಂದು ಚಿಕ್ಕ ಮಗು ಬಂದು ಬೆಣ್ಣೆ ತಿಂದ್ರೆ ಯಾರಾದ್ರೂ ಕಂಪ್ಲೇಂಟ್ ಮಾಡ್ತಾನೆ, ಆದ್ರೆ ಮಾಡ್ತಿದ್ರಲ್ಲ ಯಾಕೆ? ಯಾಕೆ ಅಂದ್ರೆ ಕೃಷ್ಣನು ಬರೀ ಬೆಣ್ಣೆ ಮಾತ್ರ ತಿಂತಿರ್ಲಿಲ್ಲ, ಅವರ ಜ್ಞಾಪಕಾರ್ಥಗಳನ್ನ ಹೆಚ್ಚಿಸ್ತಾ ಇದ್ದ. ಏನಾದ್ರೂ ತುಂಟಾಟ ಮಾಡಿದ್ರೆ ಮಾತ್ರ ಕೃಷ್ಣನ ಬಗ್ಗೆ ನೆನಪು ಅನ್ನೋದು ಹೆಚ್ಚಿಗೆ ಇರುತ್ತೆ. ಆದ ಕಾರಣ ಹೋಗಿ ಏನ್ ಮಾಡೋನು, ಆ ಬೆಣ್ಣೆ ತಿನ್ನೋದಲ್ಲ, ಎತ್ಕೊಂಡು ಹೋಗಿ ಎಲ್ಲಾರು ಕೋತಿಗಳಿಗೆ ತಿನ್ಸೋ. ಅವರೆಲ್ಲ ಬಂದು, ಕೃಷ್ಣ ನಿನಗೆ ಬೇಕಾದ್ರೆ ಆ ಬೆಣ್ಣೆ ತಿನ್ನೋ, ಕೋತಿಗಳಿಗೆ ಯಾಕೋ ತಿನ್ಸ್ತಾ ಇದೀಯ ಅಂದ್ರೆ, ನೀವು ಮಾಡಿರೋ ಬೆಣ್ಣೆ ಎಷ್ಟು ಮಟ್ಟಿಗಿದೆ ನೋಡೋಣ, ಕೋತಿಗಳು ತಿಂತದೆ ಇಲ್ಲ ನೋಡೋಣ ಮೊದಲು ಅಂತ ಕೊಡ್ತೀನಿ, ಆ ಕೋತಿಗಳು ತಿಂತಾ ಇಲ್ಲ, ನಿಮ್ ಬೆಣ್ಣೆನ ನಾನು ಹಾಕ್ತೀನಿ. ಸೊ ಅವರೆಲ್ಲ ಕೋಪ ಕೊಟ್ಬಿಟ್ಟು ಇಲ್ಲಿ ಬಂದು ಕಂಪ್ಲೇಂಟ್. ಆವಾಗ ಯಶೋದ ಮಾತು ಹೇಳೋರು, ಅರೆ ಏನ್ ಚಿಕ್ಕ ಮಗು ಒಂಚೂರು ಬೆಣ್ಣೆ ತಿಂತಾನೆ, ಅದಕ್ಕೆಲ್ಲ ನೀವು ಈ ರೀತಿ ಬಂದು ಕಂಪ್ಲೇಂಟ್ ಮಾಡ್ತಿರಲ್ಲ, ದೂರ ಹೇಳ್ತಿರಲ್ಲ ಬಿಡಿ ಅಂತ. ಅರೆ ತಿಂದ್ರೆ ಹೋಗ್ಲಮ್ಮ, ನಮ್ಮ ಮಗು ಕೊಡ್ತೀವಿ, ಅದ್ರಲ್ಲಿ ಕೋತಿಗೆ ತಿನ್ನಿಸ್ತಾನೆ. ಸರಿ ಹೋದ್ರೆ ಹೋಗ್ಲಿ, ಕೋತಿಗಾದ್ರೂ ತಿನ್ಸ್ರು ಅಂದ್ರೆ, ಕೋತಿ ಕೂಡ ತಿನ್ನಲ್ಲ ನಿಮ್ ಬೆಣ್ಣೆ, ನಾನು ತಿಂತೀನಿ ಅಂತಾನೆ. ಇಷ್ಟೆಲ್ಲ ಮಾಡ್ತಾನೆ. ಸರಿ ಹೋದ್ರೆ ಹೋಗ್ಲಿ, ಇನ್ಮೇಲೆ ನೀವು ಬಚ್ಚಿಟ್ಬಿಡಿ ಅದನ್ನಲ್ಲಿ. ಸರಿ ಅದನ್ನು ಮಾಡಾಯ್ತಮ್ಮ. ಕತ್ಲೆ ಕೋಣೆಯಲ್ಲಿ ಇಟ್ಟಿರ್ತೀವಿ, ಕೃಷ್ಣ ಬಲರಾಮ್ ಇಬ್ರು ಬಂದಿದ ತಕ್ಷಣ ಅವರ ತೇಜಸ್ ಹೆಂಗಿದೆ ಅಂದ್ರೆ, ಆ ಒಂದು ಕೊಠಡಿ ಎಲ್ಲ ಬೆಳಕಿಂದ ತುಂಬೋಗುತ್ತೆ, ಎಲ್ಲಿಟ್ಟಿದ್ರು ಅದನ್ನ ತಗೊಂಡ್ಬಿಡ್ತಾರೆ. ಸರಿ ಹೋದ್ರೆ ಹೋಗ್ಲಿ, ಕೈಗೆ ಎಟಕದೇ ಇರೋ ರೀತಿಯಲ್ಲಿ ಮಾಡಮ್ಮ. ಆಯ್ತು, ಕೈಗೆ ಎಟಕದೇ ರೀತಿಯಲ್ಲಿ ಮೇಲಿಟ್ಟಾಯ್ತು. ಇವ್ರು ಬರೋದೇ ಒಬ್ಬನ್ ಬರಲ್ಲ, ಇಬ್ರು ಬರಲ್ಲ, ಎಲ್ಲ ಸ್ನೇಹಿತರೊಟ್ಟಿಗೆ ಬಂದು ಒಬ್ಬರ ಮೇಲೆ ಒಬ್ರು ನಿಂತ್ಕೊಂಡು ಅದನ್ನು ಎತ್ಕೊಂಡು ತಿಂತಾರೆ. ಸರಿ ಒಂದು ಗಟ್ಟಿಯಾದ ಒಂದು ಮಡಿಕೆಯಲ್ಲಿ ಇಟ್ಟರೆ ಅದನ್ನು ಮಾಡಾಯ್ತು, ಕಲ್ಲುಗಳು ಎತ್ಕೊಂಬಂದನ್ನೆಲ್ಲ ಹೊಡೆದಾಕ್ಬಿಟ್ಟು ತಿಂತಾರೆ. ಸೊ ಯಾವ ರೀತಿ ಮಾಡಿದ್ರು ಈತ ಆ ಬೆಣ್ಣೆನ ಕದೀತಾನೆ. ಅಂದ್ರೆ ಅವರು ಅಷ್ಟೇ, ದೂರ ಕೊಡಬೇಕು ಅನ್ನೋದಲ್ಲ, ಕೃಷ್ಣನ ಬಗ್ಗೆ ಸ್ಮರಣೆ ಏನಾದ್ರೂ ಮಾಡ್ಬೇಕು. ಕೃಷ್ಣನ ಬಗ್ಗೆ ಯಾವ ರೀತಿ ಕೃಷ್ಣನ ಬಗ್ಗೆ ಸ್ಮರಣೆ ಅಂತ ಹೇಳ್ತೇನೆ. ವ್ರಜವಾಸಿಗಳು ಅಂದ್ರೆ ಕೃಷ್ಣನ ಹೊರತುಪಡಿಸಿ ಅವ್ರಿಗೆ ಬೇರೆ ಜೀವನ ಇಲ್ಲ, ಏನೋ ಬೇರೆ ಜೀವನ ಅನ್ನೋದೇ ಇಲ್ಲ. ಚಿಕ್ಕದಾಗಿ ಒಂದು ಇನ್ಸಿಡೆನ್ಸ್ ಹೇಳ್ತೇನೆ, ಯಾವ ರೀತಿ ಇರುತ್ತೆ ಅನ್ನೋದು. ಒಂದು ಬಾರಿ ಏನಾಗುತ್ತೆ ಅಂದ್ರೆ, ಒಂದು ತಾಯಿ ಮಗಳಿಗೆ ಹೇಳ್ತಿದ್ಲಿ, ನೋಡಮ್ಮ ಇನ್ನು ಜೋಪಾನವಾಗಿ ನೋಡ್ಕೊಂಡಿರು, ನಾನು ಪಕ್ಕದಲ್ಲಿ ಹೋಗ್ಬಿಟ್ಟು ಬೆಂಕಿ ಎತ್ಕೊಂಡ್ ಬರ್ತೀನಿ. ಆಗಿನ ಕಾಲದಲ್ಲಿ ಮ್ಯಾಚ್ ಬಾಕ್ಸ್ ಎಲ್ಲ ಇಲ್ಲ. ಪಕ್ಕದ ಮನೆಗೆ ಹೋಗಿ ಆ ಒಂದು, ನಿಮ್ಗೆ ಹಳೆ ಜ್ಞಾಪಕ ಇದ್ರೆ ಗೊತ್ತು, ಪಕ್ಕದ ಮನೆಯಿಂದ ಒಂದು ಕೆಂಡವನ್ನು ಇಲ್ಲ ಒಂದು ಬೆಂಕಿ ತಂದ್ಬಿಟ್ಟು ಈ ಒಂದು ಒಲೆನ ಹಚ್ಚೋರು.
ನಾನು ಹೋಗಿ ಬೆಂಕಿ ತರ್ತೀನಿ ಒಂಚೂರು. ಏನ್ ನೋಡ್ಕೊಳ್ಬೇಕಮ್ಮ? ಇಲ್ಲ, ಹಾಲಿಟ್ಟಿದ್ದೀನಿ, ಅದನ್ನ ಜಾಗ್ರತೆಯಾಗಿ ನೋಡ್ಕೊಳ್ಳಮ್ಮ. ಒಂದು ಕಪ್ಪು ಬೆಕ್ಕು ಬರುತ್ತೆ, ಯಾವಾಗ್ಲೂ ಅದು ಕದ್ಕೊಂತೀನಿ, ಕುಡ್ದುಕೊಟ್ಟು ಹೋಗ್ಬಿಡುತ್ತೆ. ಆಯ್ತಮ್ಮ, ನಾನು ಇರ್ತೀನಿ. ಸರಿ, ಇವ್ರು ಹೋಗ್ತಾರೆ, ಹೋದವ್ರು ಬರಲ್ಲ. ಯಾಕೆ? ಹೋಗಿದ ತಕ್ಷಣ ಪಕ್ಕದ ಮನೇಲಿ ಹೋಗಿ ಕೇಳ್ತಾಳೆ, ಒಂಚೂರು ಬೆಂಕಿ, ಅಯ್ಯೋ ಬೆಂಕಿಗೆ ಹೋಯ್ತು, ಅಲ್ಲಿ ಕೃಷ್ಣ ನೋಡು ಅಲ್ಲಿ ಎಲ್ಲೋ ಕದ್ದು ಬಿಟ್ಟಿದ್ದಾನೆ. ಅವ್ರ ಕತೆ ಸ್ಟಾರ್ಟು. ಓ, ಹೆಂಗೆಲ್ಲ ಆಯ್ತು, ಏನೆಲ್ಲ ಆಯ್ತು ಅಂತ ಅವ್ರ ಕತೆಗಳು ಆಗ್ತಾ ಇದೆ. ಇಲ್ಲಿ ಅಷ್ಟೊಳಗೆ ಏನ್ ಮಾಡ್ತಾನೆ ಕೃಷ್ಣ? ಇಲ್ಲಿಗೆ ಬರ್ತಾನೆ. ಅರೆ ರೇ, ಏನಿಲ್ಲ, ಇಲ್ಲಿ ಕುಂತಿದ್ದೀನಿ, ನೀನು ಒಬ್ಳೇ ಇದೆಯಲ್ಲ, ಮಕ್ಕಳೆಲ್ಲ ಅಲ್ಲಿ ಆಡ್ಕೊಂತ ಇದಾರೆ, ನೀನೇನ್ ಮಾಡ್ತಿದ್ಯಾ? ಇಲ್ಲ, ಅಮ್ಮ ನನಗೆ ಕಾವಲು ಹೇಳಿದ್ದಾರೆ, ಈ ಒಂದು ಹಾಲ್ನ ಕಾವಲು ಇರ್ಬೇಕಂತೆ. ಏನಕ್ಕೆ ಕಾವಲು ಇರ್ತೀಯ? ಇಲ್ಲ, ಯಾವ್ದೋ ಕಪ್ಪು ಬೆಕ್ಕು ಬಂದು ಕುಡಿದು ಬಿಡುತ್ತಂತೆ. ಏ, ಪಕ್ಕದಲ್ಲಿ ಬಳೆಗಾರ ಬಂದಿದ್ದಾನೆ, ಬಳೆ ತೊಡಗಿಸ್ತಾ ಇದ್ದಾನೆ, ನೀನು ಹೋಗು ಬಳೆ ತೊಡಗಿಸ್ಕೊಂಬ. ಆಗಿನ ಕಾಲದಲ್ಲಿ ಬಳೆಗಳಿಗೆ ಚಾರ್ಜ್ ಇರಲಿಲ್ಲ, ಎಲ್ಲಾನು ಫ್ರೀ ಇತ್ತು. ಹಲವಾರು ಇದೆ ವಿಚಾರಗಳು ತಿಳಿಸೋದು. ಆಗಿನ ಕಾಲ ಹೆಂಗಿತ್ತು, ಈಗಿನ ಕಾಲ ಹೆಂಗೆ. ಇವಾಗೆಲ್ಲ ಬಳೆ ಅಂದ್ರೆ ಮುತ್ತೈದ ವಸ್ತುಗಳನ್ನ ದುಡ್ಡು ಕೊಟ್ಟು ತಗೊಳ್ಳೋಂಗಿರಲಿಲ್ಲ. ಕುಂಕುಮ ಆಗಿರ್ಬೋದು, ಬಳೆಗಳಾಗಿರ್ಬೋದು, ಇದೆಲ್ಲ ಇಲ್ಲ. ಸನ್ಯಾಸಿ ಡ್ರೆಸ್ಗಳೇನಿದೆ, ಸನ್ಯಾಸಿಗಳಿಗೆ ಕಾವಿ ವಸ್ತ್ರಗಳಿಗೆ ದುಡ್ಡು ಕೊಡುವಂಗಿರ್ಲಿಲ್ಲ. ಇದೆಲ್ಲ ಉಚಿತವಾಗಿ ಆಚೆ ಇಟ್ಟಿರೋರು. ಸೊ ಯಾರು ಬೇಕಾದ್ರೂ ತಗೊಳ್ಬೋದು. ಸನ್ಯಾಸದ ರಾಮಾನುಜಾಚಾರ್ಯ ತಗೊಂಡಿದ್ದು ಅಷ್ಟೇ, ಸನ್ಯಾಸದ ತಗೊಂಡಾಗ ಬಟ್ಟೆ ತಗೊಂಡೋದ್ರು ಹೊರತುಪಡಿಸಿ ದುಡ್ಡು ಕೊಡ್ಲಿಲ್ಲ. ಇದೇ ರೀತಿ ಪ್ರತಿಯೊಂದು ಅಂದ್ರೆ ಈ ಒಂದು ಮುಖ್ಯವಾದ ವಸ್ತುಗಳಿಗೆ ದುಡ್ಡಿನ ಒಂದು ಬೆಲೆ. ಸೊ ಕುಂಕುಮಕ್ಕೆ ಎಷ್ಟು ಮಟ್ಟಿಗೆ ಕುಂಕುಮ, ಆದ್ರೆ ಅದನ್ನ ಬೆಲೆ ಕಟ್ಟಕ್ ಆಗಲ್ಲ. ಆದ ಕಾರಣ ಅದಕ್ಕೆ ಬೆಲೆ ಅನ್ನೋದು ಹೇಳ್ತಾ ಇರ್ಲಿಲ್ಲ, ಈ ಒಂದು ಕುಂಕುಮ ಮತ್ತೆ ಬಳೆಗಳಿಗೆ. ಸೊ ಬಳೆಗಳೆಲ್ಲ ಫ್ರೀಯಾಗಿ ಹಾಕೋರು. ಆವಾಗ ಆಕೆ ಹೇಳ್ತಾಳೆ, ಕೃಷ್ಣ ನೆನ್ನೆನೆ ನನ್ ಬಳೆಗಳು ಹಾಕೊಂಡ್ ಬಂದಿದ್ದು ಅಂತ. ಹೌದಾ? ಆದ್ರೆ ಅದು ನೆನ್ನೆ ಅಲ್ವಾ? ನೆನ್ನೆ ಅಂದ್ರೆ ಹಳೇದು, ಇವತ್ತು ತೊಡಗಿಸ್ತಾರೆ ಹೊಸದು, ನೀನ್ ಹೋಗಿ ತೊಡಗಿಸ್ಕೊಂಬ. ಮತ್ತೆ ಬೆಕ್ಕು ಬಂದ್ಬಿಡುತ್ತಲ್ಲ, ಏನ್ ಮಾಡೋದು? ಅದಕ್ಕೆ ನಾನಿದ್ದೀನಲ್ಲ, ನಾನ್ ಕಾವಲಿರ್ತೀನಿ, ನಿಮ್ ತಾಯಿ ಬರೋವರೆಗೂ ನೀನ್ ಹೋಗಿ ಇದನ್ನ ತೊಡಗಿಸ್ಕೊಂಬ. ಸರಿ, ಆಕೆ ಹೋಗ್ಬಿಡ್ತಾಳೆ. ಆಕೆ ಓಡೋಗ್ತಾಳೆ. ಹೋಗೋವಾಗ ತಾಯಿಗೆ ಹೇಳ್ಬಿಟ್ಟು, ಆಕೆ ಇನ್ನು ಅಲ್ಲಿ ಮಾತಾಡ್ತಾ ಇದ್ದಾಳೆ. ಸರಿ, ತಾಯಿಗೆ ಹೇಳ್ಬಿಟ್ಟು, ಅಮ್ಮ ಅಮ್ಮ ನಾನು ಪಕ್ಕದ ಬೀದಿಗೆ ಹೋಗ್ಬಿಟ್ಟು ಬರ್ತೀನಿ, ಬಳೆ ತೊಡಗಿಸ್ತೀನಿ. ಸರಿ ಆಯ್ತು. ಇರು, ನಾನು ಏನೋ ಒಂದು ಜವಾಬ್ದಾರಿ ವಹಿಸಿದೆ, ಈ ಬೆಕ್ಕು ಇದನ್ನ ನೋಡ್ಕೊಳ್ಬೇಕು ಅಂತ. ನೀನ್ ಯಾಕೆ ಹೋಗ್ತಿದ್ಯಾ? ಇಲ್ಲಮ್ಮ, ಅಲ್ಲಿ ಕಾವಲ್ಗೆ ಇಟ್ಟಿದ್ದೀನಿ. ಸರಿ, ಯಾರನ್ನಮ್ಮ ಇಟ್ಟಿದ್ಯಾ? ಇಲ್ಲ, ಕೃಷ್ಣ ಬಂದು ಹೇಳಿದ್ದು, ಪಕ್ಕದಲ್ಲಿ ಬಳೆ ತೊಡಗಿಸ್ತಾರೆ, ನಾನು ಕಾವಲಿರ್ತೀನಿ, ನೀನು ಕಪ್ಪು ಬೇಕು ಅಂತ ಹೇಳಿದ್ದೆ, ನನ್ ಕೃಷ್ಣನ್ ಅಂತ ಓಡೋಗಿ ನೋಡ್ತಾರೆ. ಏನಾಗುತ್ತೆ ಅಲ್ಲಿ? ಮಡಿಕೆ ಇರುತ್ತೆ, ಇದಿರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಹಾಲಿರೋದಿಲ್ಲ. ಇಂಥ ಸ್ವಾರಸ್ಯವಾದ ಒಂದು ಲೀಲೆಗಳನ್ನ ಮಾಡ್ತಾ ಇರ್ತಾನೆ. ಇನ್ನೊಂದು, ಕೃಷ್ಣನ್ ಯಾವಾಗ್ಲೂ ತುಂಟಾಟ ಆಡ್ತಾ ಇರ್ತಾನೆ, ಸುಳ್ಳು ಹೇಳ್ತಾ ಇರ್ತಾನೆ. ಆದ್ರೆ ಸುಳ್ಳು ಏನ್ ಹೇಳನ, ಕೃಷ್ಣನ ಇನ್ನೊಂದು ಹೆಸರಿದೆ ಗೊತ್ತೇ? ಪರಮಸತ್ಯ. ಪರಮಸತ್ಯ ಅಂದ್ರೆ ಆತ ಏನ್ ಮಾಡ್ತಾನೆ, ಏನ್ ಹೇಳ್ತಾನೆ, ಅದು ಸತ್ಯದಲ್ಲಿ ಸತ್ಯ, ಪರಮ ಸತ್ಯವಾಗಿರುತ್ತೆ. ನಮ್ಮ ಒಂದು ದೃಷ್ಟಿ, ಕಾಮದ ದೃಷ್ಟಿಯಿಂದ, ಕಾಮದ ಒಂದು ಅಜ್ಞಾನದಿಂದ ಅದು ಅರ್ಥ ಆಗಲ್ಲ. ಆದ್ರೆ ಸತ್ಯಾಂಶಕ್ಕೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಈ ಒಂದು ಲೀಲೆ ಒಂದು ಬರುತ್ತೆ, ಯಾವುದು? ಕೃಷ್ಣನು ಈ ಒಂದು ಮಣ್ಣು ತಿಂತಾ ಇರ್ತಾನೆ ಗೊತ್ತಾ? ಮಣ್ಣು ತಿನ್ನುವಾಗ ಬಲರಾಮ ಬಂದು ದೂರು ಕೊಡ್ತಾನೆ. ಯಾರಿಗೆ? ಯಶೋದೆ ಮತ್ತೆ. ಅಮ್ಮ, ಕೃಷ್ಣ ಬಂದ್ಬಿಟ್ಟು ಮಣ್ಣು ತಿಂತಿದ್ದಾನೆ. ಆವಾಗ ಯಶೋದ ಮತ್ತೆ ಬಂದು ಕೇಳ್ತಾಳೆ, ಕೃಷ್ಣ ನೀನು ಮಣ್ಣು ತಿಂತಿದ್ದೀಯ? ಅಮ್ಮ, ಇಲ್ಲಮ್ಮ, ನಾನು ಮಣ್ಣು ತಿಂದಿಲ್ಲ. ಆವಾಗ ಸುಳ್ಳು ಹೇಳಿದ್ನ ಕೃಷ್ಣ. ಅರ್ಥ ಆಗ್ತಿದೆ? ಮಣ್ಣು ತಿಂದ ಇಲ್ವಾ? ತಿಂದ. ಆದ್ರೆ ಅಮ್ಮ ನಾನು ತಿಂದಿಲ್ಲ ಅಂತಿದ್ದಾನೆ. ಅವಾಗ ಸುಳ್ಳು ತಾನೆ ಅದು. ಇದೇ ವ್ಯತ್ಯಾಸ ಒಂದು ಭಕ್ತನಿಗೂ ಅಭಕ್ತನಿಗೂ. ಭಕ್ತನಾದವನಿಗೆ ಆ ಒಂದು ದಿವ್ಯ ದೃಷ್ಟಿಯಿಂದ ಅದನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳುವ ಶಕ್ತಿ ಇರುತ್ತೆ. ಅಭಕ್ತನಾದವನು ಮಾತ್ರ ಅದನ್ನ ಅರ್ಥ ಮಾಡ್ಕೊಂಡು, ಓ, ಕೃಷ್ಣ ಸುಳ್ಳು ಹೇಳ್ತಿದ್ದಾನೆ, ಕೃಷ್ಣ ಮೋಸ ಮಾಡ್ತಿದ್ದಾನೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಭಕ್ತರಾದವ್ರಿಗೆ ಅದನ್ನ ನೀವು ನೋಡಿ, ಒಂದೊಂದು ಕನೆಕ್ಟ್ ಮಾಡ್ತದೆ, ಎಲ್ಲೆಲ್ಗೂ ಹೋಗ್ತಿರುತ್ತೆ. ನಾವು ಕೃಷ್ಣ ಪುಸ್ತಕ ಓದ್ದಾಗ್ಲೂ ಅಷ್ಟೇ, ಶ್ರೀಲ ಪ್ರಭುಪಾದರು ಅದರ ವಿವರಣೆ ಕೊಡ್ತಾರೆ. ಯಾವಾಗ ಈ ಒಂದು ಶಿಶುಪಾಲನು ಕೃಷ್ಣ ನಿಂದಿಸ್ತಾ ಇರ್ತಾನೆ, ಹಲವಾರು ರೀತಿಯಲ್ಲಿ ನಿಂದಿಸ್ತಾನೆ, ಅಲ್ಲಿ ಆಚಾರ್ಯರು ಜೀವಗೋಸ್ವಾಮಿ ಮತ್ತೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಈ ರೀತಿ ಇದನ್ನ ವಿವರಿಸ್ತಾರೆ ಅಂತ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲೆಲ್ಲ ತಿಳಿಸ್ತಾರೆ. ಈ ಒಂದೊಂದು ಮಾತು ಆತ ನಿಂದಿಸಿರೋದಕ್ಕೆ ನಿಜವಾದ ಅರ್ಥ ಏನು? ಭಗವಂತನ ಯಾರು ನಿಂದಿಸಕ್ಕಾಗಲ್ಲ, ಭಗವಂತನ ಯಾರು ಕಳ್ಳನಾಗಿ ಮಾಡಕ್ಕಾಗಲ್ಲ. ಕಳ್ಳನಾಗೋಕ್ ಹೆಂಗ್ ಸಾಧ್ಯ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತನಿಗೆಲ್ಲ ಸಂಬಂಧ ಆತನಿಗೆ ಸೇರಿರೋದು, ಆತ ಹೆಂಗ್ ಕಳ್ಳ ಆಗಕ್ ಸಾಧ್ಯ? ಸೊ ಇದನ್ನ ಪರಮ ಸತ್ಯ. ಸೊ ಕೃಷ್ಣ ಏನ್ ಹೇಳ್ತಾನೆ ಅದೇ ಪರಮ ಸತ್ಯವಾಗಿರುತ್ತೆ. ಸೊ ಎಲ್ಲಿದೆ? ಆವಾಗ ಕೃಷ್ಣ ಹೇಳ್ತಾನೆ, ನಾನು ತಿಂದಿಲ್ಲ. ಸರಿ, ನಿನ್ನ ಬಾಯಿ ತೋರ್ಸು. ಬಾಯಲ್ಲಿ ಏನ್ ಕಾಣಿಸುತ್ತೆ? ಇಡೀ ಬ್ರಹ್ಮಾಂಡ ಆತನ ಬಾಯಲ್ಲೇ ಇದೆ. ಅಂದ್ರೆ ಇಡೀ ಬ್ರಹ್ಮಾಂಡನೇ ಬಾಯಲ್ಲಿರುವಾಗ, ಆ ಬ್ರಹ್ಮಾಂಡದೊಳಗಡೆ ಇರುವ ಭೂಲೋಕ, ಆ ಭೂಲೋಕದಲ್ಲಿರುವ ಈ ಒಂದು ಮಣ್ಣನ್ನು ತಿನ್ನುವ ಅವಶ್ಯಕತೆ ಏನಿದೆ, ಎಲ್ಲವೂ ಆತನ ಬಾಯಿಯೊಳಗಡೆನೆ ಇರುತ್ತೆ. ಸೊ ಇದನ್ನ ಪರಮ ಸತ್ಯ ಅಂತೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು.
ಸೊ ನಾವ್ ಎಷ್ಟರ ಮಟ್ಟಿಗೆ ಭಕ್ತರಾಗ್ತಾ ಹೋಗ್ತೀವಿ, ಈ ಒಂದು ಕತೆಗಳು, ಆ ಕತೆಗಳಲ್ಲಿ ಅರ್ಥ ಮಾಡ್ಕೊಳಕ್ಕಾಗುತ್ತೆ, ಕೃಷ್ಣನನ್ನ ನೋಡೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಭೌತಿಕವಾದಿಗಳ ತರ ಕೃಷ್ಣನ ಮೇಲೆ ಹಲವಾರು, ಜಸ್ಟ್ ನೀವು ಇಸ್ಕಾನ್ ಅಂದಿದ ತಕ್ಷಣ, ಕೃಷ್ಣ ಅಂದಿದ ತಕ್ಷಣ ಭೌತಿಕವಾಗಿ ಹಲವಾರು ಇದೆ ಹೇಳ್ದೆ. ಕೃಷ್ಣದ್ ಹೆಂಗ್ ನೀವು ಭಗವಂತನಾಗಿ ನಂಬಕ್ಕಾಗುತ್ತೆ? ಆತ ಎಷ್ಟು ಸುಳ್ಳು ಹೇಳಿದಾನೆ, ಎಷ್ಟು ಕಳ್ತನ ಮಾಡ್ತಾನೆ, ಎಷ್ಟು ಇದು ಮಾಡ್ತಾನೆ. ಒಂದು ಚಿಕ್ಕ ಸನ್ನಿವೇಶ ಹೇಳ್ತೇನೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಆಗ್ತಾ ಇದೆ. ಇವಾಗ ದ್ರೋಣಾಚಾರ್ಯರನ್ನ ಸಂಹಾರ ಮಾಡಬೇಕು. ಭೀಷ್ಮಾಚಾರ್ಯರದ್ದು ಆಯ್ತು, ದ್ರೋಣಾಚಾರ್ಯರು ಎಲ್ಲರಿಗೂ ಗುರುಗಳಾಗಿದ್ದಾರೆ. ಅವ್ರನ್ನ ಏನ್ ಮಾಡಕ್ ಆಗ್ತಾ ಇಲ್ಲ. ಭೀಮ ಆಗಿರ್ಬೋದು, ಅಂದ್ರೆ ಪಂಚಪಾಂಡವ್ರಿಗೂ ಆತನೇ ಗುರುಗಳು, ಕೌರವರೆಲ್ಲ ಆತನೇ ಗುರುಗಳು. ಆತನ ಎದುರಿಸೋರು ಯಾರಿದ್ದಾರೆ? ಸೊ ಇವಾಗ ಏನ್ ಮಾಡ್ಬೋದು? ಆತನಿಗೆ ಒಂದೇ ಒಂದು ವೀಕ್ನೆಸ್, ದೌರ್ಬಲ್ಯ, ಏನದು? ಮಗನ ಮೇಲೆ ವ್ಯಾಮ. ಯಾರು? ಅಶ್ವತ್ಥಾಮ. ಅಶ್ವತ್ಥಾಮನಿಗೆ ಏನಾದರೂ ತೊಂದರೆ ಅಂದ್ರೆ ಖಂಡಿತವಾಗ್ಲೂ ಆತ ಕೂಗು ಹೋಗ್ತಾನೆ. ಆ ಅಂತ ಸಂದರ್ಭದಲ್ಲಿ ಅದನ್ನ ಒಂದು ಸಂಹಾರ ಮಾಡಬಹುದು. ಸೊ ಅದಕ್ಕೋಸ್ಕರ ಕೃಷ್ಣನೇ ಇದನ್ನ ಇದಾಕಿ ಏನ್ ಹೇಳ್ತಾನೆ, ಅಶ್ವತ್ಥಾಮ ಹತೋ ಅನ್ನೋದನ್ನ ಹೇಳ್ಬೇಕು. ಸರಿ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಹೇಳ್ಬಿಡ್ತಾರೆ ಏನಂತ, ಅಶ್ವತ್ಥಾಮ ಹತ, ಅಶ್ವತ್ಥಾಮ ತೀರೋದ. ದ್ರೋಣಾಚಾರ್ಯರು ನಂಬೋದಿಲ್ಲ. ನನಗೆ ಯುಧಿಷ್ಠಿರ ಮಹಾರಾಜ ಹೇಳಿದ್ರೆ ಮಾತ್ರ ನಂಬ್ತೀನಿ. ಯಾಕಂದ್ರೆ ಯುಧಿಷ್ಠಿರ ಮಹಾರಾಜ ಇನ್ನೊಂದು ಹೆಸರಿದೆ, ಏನ್ ಗೊತ್ತಾ? ಧರ್ಮರಾಜ. ಆತನ ಜೀವನದಲ್ಲಿ ಸುಳ್ಳು ಅನ್ನೋದು ಹೇಳಿಲ್ಲ. ಅಧರ್ಮದ ಕಾರ್ಯ ಮಾಡೋದಿರ್ಲಿ, ನೆನೆಸ್ಕೊಂಡು ಇರಲ್ಲ. ಅಂತ ಶುದ್ಧತೆ ಒಂದು. ಆದ ರಥವನ್ನು ಹತ್ತಿದ್ರೆ ಆ ರಥ ಬಂದು ಅರ್ಧ ಅಡಿ ಮೇಲೆ ಹೋಗುತ್ತೆ, ಭೂಮಿ ಮೇಲೆ ಇರೋದಿಲ್ಲ. ಸೊ ಆತನ ಧರ್ಮದ ಸಂಕೇತ, ಸೂಚನೆ ಅದು. ಸೊ ಭೂಮಿ ಮೇಲೆ ಅರ್ಧ ಅಡಿ ಹೋಗಿರುತ್ತೆ. ಸೊ ಆವಾಗ ಸರಿ ಆಯ್ತು, ಕೃಷ್ಣ ಹೋಗಿ ಅಲ್ಲಿ ಧರ್ಮರಾಜ ಹತ್ರ ಕೇಳ್ತಾರೆ, ಧರ್ಮರಾಜ, ನಾವು ದ್ರೋಣಾಚಾರ್ಯನ ಯಾವುದೇ ರೀತಿಯಲ್ಲೂ ಸೋಲ್ಸಕ್ ಸಾಧ್ಯ ಆಗಲ್ಲ, ಆದ ಕಾರಣ ನೀನೊಂದು ಮಾತು ಹೇಳ್ಬೇಕು. ಏನು? ಅಶ್ವತ್ಥಾಮ ಹತೋ ಅನ್ನೋದನ್ನ ಹೇಳ್ಬೇಕು. ಆವಾಗ ಯುಧಿಷ್ಠಿರ ಯೋಚನೆ ಮಾಡ್ತಾರೆ, ಏನು? ಅಶ್ವತ್ಥಾಮ ಬದುಕಿದ್ದಾನೆ, ಅಶ್ವತ್ಥಾಮ ಹತೋ ಅನ್ನೋದು ಸುಳ್ಳಾಗ್ಬಿಡುತ್ತೆ. ಜಸ್ಟ್ ಈ ಒಂದು ಆಲೋಚನೆ, ಈ ಆಲೋಚನೆ ಬಂದಿದ ತಕ್ಷಣನೇ ಆ ರಥ ಅನ್ನೋದು ಭೂಮಿ ಮೇಲೆ ಕುಂತ್ಕೊಂಡ್ಬಿಡುತ್ತೆ. ಏನಿದ್ರ ಅರ್ಥ? ಅದಕ್ಕೆ ಕೃಷ್ಣ ಬಂದು ಪರಮ ಸತ್ಯ. ಆತ ಏನ್ ಹೇಳ್ತಾನೆ, ಏನ್ ಮಾಡ್ತಾನೆ, ಅದೇ ಪರಮ ಸತ್ಯವಾಗಿರುತ್ತೆ. ಸುಳ್ಳು ಅನ್ನೋಕ್ಕೆ ಸಾಧ್ಯನೋ, ಸುಳ್ಳು ಆಗಕ್ ಸಾಧ್ಯನೂ ಇಲ್ಲ ಅದು. ಆವಾಗ ಯುಧಿಷ್ಠಿರ ಮಹಾರಾಜ್ಗೆ ಆ ಒಂದು ಜ್ಞಾನ, ಅರೆ ಕೃಷ್ಣನೇ ದೇವಾದಿ ದೇವ ಬಂದು ಹೇಳ್ತಿದ್ದಾನೆ, ಈ ಮಾತು ಹೇಳ್ಬೇಕು ಅಂತ ನಾನು ಹೇಳ್ಬೇಕು, ಅದು ನನ್ನ ಕರ್ತವ್ಯ, ಸರಿ ಅಂತಾನೆ. ಆದ್ರೆ ಕೃಷ್ಣನಿಗೂ ಒಂದು ಇದು, ತನ್ನ ಭಕ್ತರಿಗೆ ಯಾವತ್ತು ಬೇಸರ ಅನ್ನೋದು ಮಾಡೋದಿಲ್ಲ, ಅವ್ರಿಗೆ ನೋವು ಅನ್ನೋದು ಕೊಡೋದಿಲ್ಲ. ಈತನು ಯಾವತ್ತು ಸುಳ್ಳು ಹೇಳ್ಬೇಕು ಅನ್ನೋ ಇದೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾನೆ, ಭೀಮಸೇನ ಹೇಳ್ತಾನೆ, ಅಶ್ವತ್ಥಾಮ ಅನ್ನೋ ಒಂದು ಆನೆ ಇದೆ, ಅದನ್ನು ಹೋಗಿ ನೀನು ಒಂದು ಬಿಡ್ಬಾ. ಆವಾಗ ಯುಧಿಷ್ಠಿರ ಅಶ್ವತ್ಥಾಮ ಹತ ಕುಂಜರ ಅಂತ ಹೇಳು. ಸೊ ನಾವು ಹಲವಾರು ವಿಚಾರಗಳಿರುತ್ತೆ, ನಮ್ಮ ಕೋರಿಕೆಗಳು. ಇವಾಗ ಕೆಲವರು ಭಕ್ತರ ಆದವ್ರಿಗೆಲ್ಲ ಅನುಭವ ಆಗ್ತಾ ಇರುತ್ತೆ, ನಮ್ಮ ಭೌತಿಕ ಕೋರಿಕೆಗಳು ಕೆಲವೊಂದು ಈಡೇರ್ತಾ ಇರುತ್ತೆ, ಗೊತ್ತೇ? ಭೌತಿಕದ ಕೋರಿಕೆಗಳು ಕೆಲವೊಂದು ಈಡೇರ್ತಾ ಇರುತ್ತೆ. ಆಕ್ಚುಲಿ ಭೌತಿಕ ಅಂದ್ರೆ ಬಂಧನ. ಆದ್ರೂ ಕೃಷ್ಣ ನಮ್ಮ ಮೇಲೆ ಕರುಣೆ ಅನ್ನೋದನ್ನ ತೋರಿಸ್ತಾ ಇರ್ತಾನೆ. ಆ ಭೌತಿಕದಲ್ಲೂ ನಾನು ಆನಂದಿತವಾಗಿರೋದಕ್ಕೆ ಪ್ರಯತ್ನ, ಆ ಒಂದು ಅವಕಾಶಗಳನ್ನ ಕೊಡ್ತಾನೆ. ಸೊ ಶಾಸ್ತ್ರದಲ್ಲಿ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ, ಭಾಗವತ ಹೇಳುತ್ತೆ. ಕೃಷ್ಣ ಏನ್ ಹೇಳ್ತಾನೆ, ಭಗವಂತನ ಏನ್ ಹೇಳ್ತಾನೆ, ಅದೇ ಧರ್ಮ. ಆತ ಅಶ್ವತ್ಥಾಮ ಹತೋ ಅಂದ್ರೆ ಅದೇ ಸತ್ಯ, ಪರಮ ಸತ್ಯ. ಸೊ ಈ ರೀತಿಯಾಗಿ ಭಗವಂತನ ಎಷ್ಟು ಮಟ್ಟಿಗೆ ಅರ್ಥ ಮಾಡಿ, ಈ ಲೀಲೆಗಳನ್ನ ನೋಡಿದಾಗ ನಾವು ಭಕ್ತರಾಗ್ತಿದ್ದೀವಿ, ನಮ್ಮ ದೃಷ್ಟಿಯ ಬದಲಾವಣೆ ಆಗ್ಬೇಕು. ಸೊ ಎಷ್ಟು ಹೆಚ್ಚಿಗೆ ಜಪ ಮಾಡ್ತೀವಿ, ಎಷ್ಟು ಹೆಚ್ಚಿಗೆ ಆಚಾರ್ಯರ ಒಂದು ಇದನ್ನ ಕೇಳಿಸ್ಕೊಂತಿರ್ತೀವಿ, ಗುರುಗಳ ಒಂದು ಇದನ್ನ ಮಾತು ಕೇಳಿಸ್ಕೊಂತ ಇರ್ತೀವಿ, ನಮ್ಮ ಶುದ್ಧತೆ ಆಗ್ತಾ ಆಗ್ತಾ ನೋಡುವ ದೃಷ್ಟಿ ಅನ್ನೋದು ಬದಲಾವಣೆ ಆಗುತ್ತೆ. ಆವಾಗ ಕೃಷ್ಣನ ಲೀಲೆಗಳನ್ನ ದಿವ್ಯ ನೆಲೆಯಲ್ಲಿ ಆಸ್ವಾದಿಸುವ ಶಕ್ತಿ ಇಲ್ಲ, ಭೌತಿಕ ನೆಲೆಯಲ್ಲಿ ಖಂಡಿತ ಅದು ಅರ್ಥ ಆಗಲ್ಲ. ಒಂದು ಲೀಲೆಯನ್ನ ತಗೊಂಡಿದ ತಕ್ಷಣ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಎಷ್ಟರ ಮಟ್ಟಿಗೆ ಆಳದಲ್ಲಿದೆ. ಇನ್ನೊಂದು ಒಂದೇ ಲೀಲೆ, ಒಂದೇ ಕತೆ, ತತ್ವಗಳು ಬೇರೆ, ಒಂದೇ ಕತೆ. ಆ ವ್ಯಕ್ತಿ ಯಾರು ಕೇಳಿಸ್ಕೊಂತ ಇರ್ತಾರೆ, ಇಲ್ಲ ಯಾರು ಹೇಳ್ತಿರ್ತಾರೆ, ಅವರ ಶುದ್ಧತೆಯ ಮೇಲೆ ಹೋಗುತ್ತೆ, ಅದನ್ನ ಅರ್ಥ ಮಾಡ್ಕೋವ ಸ್ಥಿತಿ. ಸೊ ಈ ಒಂದು ಜನ್ಮಾಷ್ಟಮಿಗೆ ನಾವ್ ಎಷ್ಟರ ಮಟ್ಟಿಗೆ ಪ್ರತಿದಿನ, ಸೊ ಅದನ್ನ ನೋಡ್ತಿದ್ದೆ, ಕೃಷ್ಣ ರಾತ್ರಿ ಡೇ 2 ಅಂತ, 2ನೇ ದಿವಸ, ಇನ್ನೂ ದಿನಗಳಿದೆ. ಎಷ್ಟರ ಮಟ್ಟಿಗೆ ನಮ್ಮನ್ನ ಶುದ್ಧೀಕರಣ ಮಾಡ್ಕೊಂತೀವಿ. ಇವಾಗ 8 ಗಂಟೆಗೆ ಕ್ಲಾಸ್ ಅನ್ನುವಾಗ ಬೆಳಿಗ್ಗೆಯಿಂದ ಎಷ್ಟರ ಮಟ್ಟಿಗೆ ಜಪ ಮಾಡಿದ್ದೀನಿ, ಎಷ್ಟು
ಕಾತುರದಲ್ಲಿ ಇದ್ದೀನಿ. ನೋಡ್ಬೋದು, ನಾನು ಹೇಳಿದೆ 7:30 ನಾನು ಜಾಯ್ನ್ ಆಗ್ತೀನಿ, 7:30 ನಾನು ಮಾಡ್ತೀನಿ, ಆಮೇಲೆ ಮೀಟಿಂಗ್ ಅದೆಲ್ಲ ಇರುತ್ತೆ. ಆಗ ಮಾತಾಜಿ ಅರ್ಧ ಅವರ್ ಅಂದ್ರು. ಅರ್ಧ ಅವರಲ್ಲಿ ನಾನು ಏನ್ ಮಾಡೋದು ನನಗೆ ಗೊತ್ತಿಲ್ಲ. ಸರಿ ಇಲ್ಲ ಮಾತಾಜಿ, 7:30 ಇಟ್ಬಿಡಿ ಪರವಾಗಿಲ್ಲ, ಒಂದು ಚೂರು ಇದು ಮಾಡೋಣ. 7:30 ಅಂದದಕ್ಕೆ 7:15 ನಾನು ಅಟೆಂಡ್ ಆದೆ. ಯಾಕೆ? ಸೊ ಕೃಷ್ಣನಿಗೋಸ್ಕರ ನಾನ್ ಕಾಯ್ಬೇಕು ಹೊರತುಪಡಿಸಿ ಕೃಷ್ಣ ನನಗೋಸ್ಕರ ಕಾಯ್ಬಾರ್ದು. ಕೃಷ್ಣ ಲೀಲೆಗೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ಸೊ ನಾನು 7:30 ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಕೃಷ್ಣ ಬಂದಿರ್ತಾನೆ. ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಶುವ ಎತ್ರ ಗಾಯಂತಿ ಮದ್ಭಕ್ತ. ಅಂದ್ರೆ ಎಲ್ಲೆಲ್ಲಿ ನನ್ನ ಗುಣಗಾನ ಆಗುತ್ತೆ ಅಲ್ಲಿ ನಾನು ಇರ್ತೀನಿ ನಾರದ. ನಾನು ವೈಕುಂಠದಲ್ಲಿ ಇಲ್ಲ, ಯೋಗಿಗಳ ಹೃದಯದಲ್ಲಿ ಇಲ್ಲ. ಆದ್ರೆ ಅಂತ ಕೃಷ್ಣನ ಲೀಲೆ ಕೇಳಿಸ್ಕೊಳ್ಳೋದಕ್ಕೆ ನಾವು ತಡವಾಗಿ ಬಂದ್ರೆ ಅದು ಎಷ್ಟು ಮಟ್ಟಿಗೆ ಕೃಷ್ಣನಿಗೆ ಅಗೌರವ ಆಗುತ್ತೆ. ಸೊ ಇಂಥ ವಿಚಾರಗಳು ನಮ್ಮ ಜೀವನದಲ್ಲಿ ಇದರ ಸ್ಮರಣೆ ಇರಬೇಕು. ರೈಟ್, ಲೀಲೆಗಳು ಕೇಳಿಸ್ಕೊಂತೀವಿ, ಇದೆಲ್ಲ ರೈಟ್, ಬಟ್ ನಿನ್ ಜೀವನ ಹೆಂಗ್ ಮಾಡ್ತಿದ್ದೀನಿ? ಕೆಲವೊಂದು ಚಿಕ್ಕ ಚಿಕ್ಕ ವಿಚಾರಗಳೇ ಇರುತ್ತೆ, ದೊಡ್ಡದೇನಿಲ್ಲ. ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಚಾರ ಸರಿ ತಿದ್ದುಕೊಂಡ್ಬಿಟ್ರೆ ನಮ್ಮ ಜೀವನ ಪರಿಪೂರ್ಣತೆ ಆಗ್ತಾ ಹೋಗುತ್ತೆ. ಇನ್ನೊಂದು ಚಿಕ್ಕ ನನ್ನ ಅನುಭವಗಳು, ನನ್ನ ಒಂದು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಈ ಒಂದು ಜನ್ಮಾಷ್ಟಮಿಗೆ ಈ ಸರಿ ವಸ್ತ್ರ ಮತ್ತೆ ಆಭರಣ ಅನ್ನೋದನ್ನ ಕೊಡ್ತೀನಿ. ಸೊ ಆದ ಕಾರಣ ವಸ್ತ್ರ ತರೋದಕ್ಕೆ ಮೊನ್ನೆ ಹೋಗಿದ್ವಿ. ಮೊನ್ನೆ ಆಲ್ಮೋಸ್ಟ್ ಹೈದ್ರಾಬಾದ್ಗೆ ಹೋದ್ವಿ, ನಂತರ ಇಲ್ಲಿ ಬೆಂಗಳೂರಲ್ಲೆಲ್ಲ ಪರ್ಚೇಸಿಂಗ್ ಎಲ್ಲ ಹೋಗಿದ್ವಿ, ರೇವತಿ ಮಾತಾಜಿ ಮತ್ತೆ. ಸರಿ, ಕೃಷ್ಣ ಅವ್ರ ತಾಯಿನ ಕರ್ಕೊಂಡಿದ್ದೆ, ನಮ್ಮ ಶ್ರೀಮತಿ ಕೃಷ್ಣ ತಾಯಿನ ಕರ್ಕೊಂಡಿದ್ದೆ. ಸೊ ಅಲ್ಲಿ ನೋಡುವಾಗ ಇವ್ರು ಒಂದು ಮಾತು ಹೇಳಿದ್ರು, ನನಗೆ ಏನಾದ್ರು ಸೀರೆ ಏನೋ ತಗೊಳ್ಳಿ. ನಾನೊಂದು ಮಾತು ಹೇಳ್ದೆ, ಇಲ್ಲಿ ಬಂದಿರೋದು ನರಸಿಂಹನಿಗೆ ಗಿರಿಧಾರಿಗೆ ತಗೊಳ್ಳೋದಕ್ಕೆ. ಸೊ ಎಲ್ಲೇ ಕಣ್ಣಾಡಿಸಿ ನಾವು ಏನೇ ಮಾಡ್ಲಿ ನಮ್ಮ ಮನಸ್ಥಿತಿ ಒಂದೇ ಇರಬೇಕು. ಇದು ನರಸಿಂಹನಿಗೆ ಚೆನ್ನಾಗಿರುತ್ತಾ, ಇದು ಗಿರಿಧಾರಿಗೆ ಚೆನ್ನಾಗಿರುತ್ತಾ, ಇದು ಯಾವ್ದು ತರೋಣ, ಇದು ಮಹಾಪ್ರಭುಗೆ ಹಾಕೋಣ, ಈ ರೀತಿನೇ ಇರಬೇಕು ಹೊರತುಪಡಿಸಿ ನಂದು ಎಲ್ಲಾದ್ರೂ ಇದೆಯಾ ಅನ್ನೋ ಒಂದು ಮನಸ್ಥಿತಿ ಇರಬಾರದು. ಚಿಕ್ಕ ಆಲೋಚನೆ, ದೊಡ್ಡದೇನಿಲ್ಲ, ಅದೇನು ತಪ್ಪೂನು ಅಲ್ಲ, ಬಟ್ ನಮ್ಮ ಆಲೋಚನೆ ಎಷ್ಟು ಶುದ್ಧಿಯಾಗಿ ಇಟ್ಕೊಂಡಿದ್ದೀವಿ. ನಿನಗೆ ಬೇಕಾದ್ರೆ ಅದಕ್ಕೆ ಇನ್ನೊಂದು ದಿವಸ ಹೋಗೋಣ, ತೊಂದರೆ ಇಲ್ಲ, ಆವತ್ತು ಬೇಕಾದ್ರೆ ತಗೊಂಬರೋಣ. ಆದ್ರೆ ಇವತ್ತು ಬಂದಿರೋದೇ ಅವ್ರಿಗೋಸ್ಕರ ಆಗೋ ಆವತ್ತಿನ ದಿನ ಪೂರ್ತಿ ಅವರ ಸ್ಮರಣೆಯಲ್ಲೇ ಇರಬೇಕು. ಸೊ ಅವ್ರಿಗೆ ಎಲ್ಲಿ ಹೋಗಿ ತಗೊಬೇಕು, ಯಾವ್ದು ತಗೊಳ್ಬೇಕು, ಇಂಥ ಒಂದು ಸ್ಥಿತಿ ಇರಬೇಕು ಅಷ್ಟು. ಅದ್ರೆಲ್ಲ ಸೆಂಟ್ರಲ್ಲಿ ನಂದು ಎಲ್ಲಿ ಇಡೋಣ, ನಾನು ಎಲ್ಲಿ ತಗೊಳ್ಳೋಣ, ನಂದು ಯಾವ್ದು ಚೆನ್ನಾಗಿರುತ್ತೆ, ಆ ಮನಸ್ಥಿತಿನೇ ತಪ್ಪು. ಸೊ ನನ್ನನ್ನು ಎಲ್ಲರ ತಪ್ಪೂನು ಅಲ್ಲ, ಬಟ್ ಸ್ಟಿಲ್ ನನ್ನನ್ನು ನಾನು ಎಷ್ಟರ ಮಟ್ಟಿಗೆ ಕೃಷ್ಣನ ಮೇಲೆ ಸ್ಮರಣೆಯಲ್ಲಿ ಇಟ್ಕೊಂತಿದ್ದೀನಿ ಆ ಸೇವೆಯಲ್ಲಿ ಅನ್ನೋದು ತುಂಬಾ ಮುಖ್ಯ. ಈ ರೀತಿ ಇದ್ದಾಗ ಕೃಷ್ಣನು ಭಾವಗ್ರಹಿ ಜನಾರ್ದನ. ಏನೋ ಎಷ್ಟು ಮಾಲೆ ಮಾಡಿದ್ದೀನಿ ಅನ್ನೋ ನೋಡಲ್ಲ, ಎಷ್ಟು ನೈವೇದ್ಯ ಮಾಡ್ತೀನಿ ಅಂತ ನಾನು ನೋಡೋದಿಲ್ಲ, ಭಾವಗ್ರಹಿ ಜನಾರ್ದನ, ನನ್ನ ಭಾವನೆಗಳನ್ನು ನೋಡ್ತಾನೆ. ಇದಕ್ಕೆ ಒಂದೊಂದಕ್ಕೊಂದೊಂದು ಕತೆ ಹೇಳ್ಕೊಂಡು ಹೋಗೋದು ಸಮಯ ಇರಲ್ಲ. ಆ ಒಂದು ಬ್ರಾಹ್ಮಣ ಕತೆ ಗೊತ್ತು, ಬರೀ ಭಾವದಲ್ಲೇ ಆತ ಒಂದು ನೈವೇದ್ಯ ಮಾಡಿಲ್ಲ, ಭಾವದಲ್ಲೇ ಭಗವಂತನ ತೃಪ್ತಿ ಮಾಡಿ ವೈಕುಂಠಕ್ಕೆ ಹೋಗ್ಬಿಟ್ಟೆ. ನಮ್ಮ ದುರ್ಯೋಧನ 1008 ಐಟಮ್ ಮಾಡ್ದ, ಅವ್ರ ಮನೆಯಲ್ಲಿ ಆತನ ಎಡಗಾಲು ಇಡ್ಲಿಲ್ಲ ಅಲ್ವಾ. ವಿದುರನು ಬಾಳೆಹಣ್ಣ ಸಿಪ್ಪೆ ಕೊಟ್ಟ, ಅದನ್ನ ಸಾದಿಷ್ಟವಾಗಿ ಅದನ್ನ ತಿಂದ. ಇದೆಲ್ಲ ಏನ್ ಸೂಚಿಸುತ್ತೆ? ಭಗವಂತನಿಗೆ ಇಲ್ದಿರೋದು ಎಲ್ಲ ಭಗವಂತನಿಗೆ ನಾನು ಕೊಡೋದಕ್ಕೆ ಏನಿದೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ. ಆ ಭಕ್ತಿ ಪ್ರೀತಿನ ಎಷ್ಟು ಮಿಶ್ರಣ ಮಾಡಿದ್ದೀನಿ. ಆ ಒಂದು ಕೊಡೋ ಒಂದು ನೈವೇದ್ಯದಲ್ಲಿ ಏನೋ ನೈವೇದ್ಯ ಮಾಡಿ ಅದರಲ್ಲಿ ಭಕ್ತಿ ಎಷ್ಟು ತುಂಬಿಸಿದ್ದೀನಿ, ನನ್ನ ಪ್ರೀತಿ ಎಷ್ಟು ತುಂಬಿಸಿದ್ದೀನಿ. ಭಕ್ತಿಯಲ್ಲಿ ಪ್ರಾರಂಭ ಆಗುತ್ತೆ, ಮಾಡೋವಾಗನೂ ಅಲ್ಲ. ಎಲ್ಲ ಅಂಗಡಿಯಲ್ಲಿ ತಗೊಂಡ್ಬರ್ತೀವಲ್ಲ ಆವಾಗ್ಲೇ ಪ್ರಾರಂಭ. ಯಾವುದೋ ಒಂದು ಆಪಲ್ ನೋಡ್ತೀವಿ, ಬಾಳೆಹಣ್ಣು ನೋಡ್ತೀವಿ, ತರಕಾರಿ ನೋಡ್ತೀವಿ, ಅದನ್ನ ತಗೊಳ್ಳೋವಾಗ್ಲೇ ಇದು ನನ್ನ ಕೃಷ್ಣನ್ ಚೆನ್ನಾಗಿರುತ್ತೆ, ಇದರಿಂದ ಮಾಡಿದ್ರೆ, ಇದು ನನ್ನ ನೈವೇದ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಮನನ ಮಾಡುವಂಥದ್ದು. ಆವಾಗ ಕೃಷ್ಣನು ಆ ಒಂದು ಸ್ವಾದಿಷ್ಟವಾಗಿ ಆ ಪ್ರಸಾದನ ಸ್ವೀಕಾರ ಮಾಡ್ತಾರೆ. ಸೊ ಭಾವಗ್ರಹಿ ಜನನ ಭಾವನೆ ಎಷ್ಟು ಶುದ್ಧಿಯಾಗಿ ಇಟ್ಕೊಂಡಿದ್ದೀವಿ. ಸೊ ಪ್ರತಿಯೊಂದು ಕಾರ್ಯನೂ ಅಷ್ಟೇ, ನಮ್ಮ ಮೊಬೈಲ್ ಆಗಿರ್ಬೋದು, ಟಿವಿ ಇದ್ರೆ ಟಿವಿ ಇರ್ಲಿ, ತೊಂದರೆ ಇಲ್ಲ. ಕೆಲವರು ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಟಿವಿ ಎಲ್ಲ ಇರಬಾರ್ದು, ಟಿವಿಯಲ್ಲಿ ತೊಂದ್ರೆ ಇಲ್ಲ. ಟಿವಿ ಇದ್ರು ಇಲ್ಲಿ ಚೇಂಜ್ ಮಾಡ್ಬೇಕಾಗಿರೋದು ಆಚೆದಲ್ಲ, ಒಳಗಡೆ ಚೇಂಜ್ ಮಾಡ್ಬೇಕು. ಹಂಗ್ ನೋಡೋಕೆ ಇಡೀ ಸಮಾಜನ ಚೇಂಜ್ ಮಾಡಕ್ಕಾಗುತ್ತೆ? ಇವಾಗ ಮನೆ ಆಚೆ ಹೋಗ್ತೀವಿ, ಎಲ್ಲರೂ ಒಂದೊಂದು ವಿಚಿತ್ರವಾಗಿರ್ತಾರೆ, ಯಾರನ್ನೆಲ್ಲ ಚೇಂಜ್ ಮಾಡಕ್ಕಾಗುತ್ತೆ? ಇಲ್ಲ. ನನ್ನನ್ನ ಒಳಗಡೆ ಬದಲಾವಣೆ ಆಗ್ಬೇಕು. ಒಳಗಡೆ ಬದಲಾವಣೆ ಆಗಿದ್ರೆ ಏನ್ ಇಟ್ಕೊಂಡ್ರು ಸರಿ, ಏನ್ ಮಾಡಿದ್ರು ಸರಿ, ಅದ್ರಲ್ಲಿ ತಪ್ಪಲ್ಲ. ಅದನ್ನೇ ಶಿಲ ಪ್ರಭುಪಾದ ಹೇಳ್ಕೊಟ್ಟಿದ್ದು ಅಲ್ವಾ. ಅವ್ರು ಏನ್ ಯೂಸ್ ಮಾಡಿಲ್ಲ ಹೇಳಿ, ಬಂದ ಹೊಸ ಆಧುನಿಕವಾಗಿ ಏನೆಲ್ಲ ಬಂತು ಅದನ್ನೆಲ್ಲ ಉಪಯೋಗಿಸಿದ್ರು, ಆದ್ರೆ ಅದೆಲ್ಲವನ್ನು ಕೃಷ್ಣನ ಸೇವೆಗೆ ಉಪಯೋಗಿಸಿದ್ರು. ಸೊ ಇದನ್ನ ನಾವು ಕಲಿಬೇಕು. ನಮ್ಮ ಜೀವನ ಎಷ್ಟರ ಮಟ್ಟಿಗೆ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಿದ್ದೀವಿ. ಪ್ರತಿಯೊಂದು ನಾವು ಊಟ ಮಾಡ್ಬೋದು, ಇಲ್ಲ ಮಲಗ್ಬೋದು, ಸಂಪಾದನೆ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಕೃಷ್ಣನ ಅದನ್ನ ಹೇಳ್ತಾನೆ. ಇನ್ನೊಂದು ಎಲ್ಲವನ್ನು ಮಾಡೋದಕ್ಕೆ ಏನಕ್ಕೆ ಅಂದ್ರೆ ಕೃಷ್ಣನ ಧಾಮಕ್ಕೆ ಹೋಗೋಕೆ. ಕರೆಕ್ಟಾ?
ಅದೊಂದು ಭಗವತಿ ಅಂತಕಾಲೇ ಚ ಮಾಮೇವ ಸ್ಮರಣ ಮುಕ್ತೋ ಕಲೇವರಂ. ಅಂತಕಾಲದಲ್ಲಿ ಏನ್ ಸ್ಮರಣೆ ಮಾಡ್ತೀಯ ಅದು ಸಿಗುತ್ತೆ ನಿಮಗೆ. ಸೊ ಅಂತಕಾಲದಲ್ಲಿ ಏನ್ ಸ್ಮರಣೆ ಮಾಡ್ತೀಯ? ಎಂ ವಾಪಿ ಸ್ಮರಣ ಭಾವಂ ತ್ಯಜಿತೆ ಅಂತೆ ಕಲೇವರಂ ತಮ್ ತಮ್ ಏವೈತಿ ಕೌಂತೆ ಸದಾ ತದ್ಭಾವ ಭಾವಿತ. ಸದಾ ತದ್ಭಾವ ಭಾವಿತ. ಇಡೀ ನನ್ನ ಜೀವನ ಪರ್ಯಂತ ಏನ್ ಸ್ಮರಣೆಯಲ್ಲಿ ಇರ್ತೀನಿ ಆ ಸ್ಮರಣೆಯಲ್ಲಿ ನಾನು ಇರ್ತೀನಿ ಅಷ್ಟೇ. ಅದನ್ನೇ ನಾನು ನೆನ್ಸ್ಕೊಳಕ್ ಸಾಧ್ಯ. ಅವಾಗ ಅರ್ಜುನಿಗೆ ಸಮಾಧಾನ ಆಗುತ್ತೆ ಈ ಮಾತು ಕೇಳಿದ. ಯಾಕೆ ಪ್ರಾರಂಭದಲ್ಲಿ ಹೇಳ್ತಾನೆ ಯುದ್ಧ ಮಾಡಲ್ಲ, ಯುದ್ಧ ಅನ್ನೋದು ಏನು ಪಾಪದ ಕಾರ್ಯ, ನನ್ನ ತಾತನವ್ರನ್ನ ಗುರುಗಳನ್ನೆಲ್ಲ ಸಾಯಿಸ್ಬೇಕು, ಯುದ್ಧ ಮಾಡಲ್ಲ ಅಂದಿರ್ತಾನೆ. ಇವಾಗ ಕೃಷ್ಣನ್ ಅದನ್ನೇ ಹೇಳ್ತಿದ್ದಾನೆ, ಜೀವನ ಪರ್ಯಂತ ಏನ್ ಸ್ಮರಣೆ ಮಾಡ್ತೀಯ ನೀನು ಅದಕ್ಕೆ ಸಿಗುತ್ತೆ ಅಂತ. ಅವಾಗೆಲ್ಲ ಬಿಟ್ಬಿಡ್ತೀನಿ ನಾನು, ಯುದ್ಧ ಬಿಟ್ಬಿಟ್ಟು ಎಲ್ಲಾದ್ರೂ ಹೋಗಿ ತಪಸ್ಸೆ ಮಾಡ್ತೀನಿ, ಅದೇ ತಾನೇ ಮುಖ್ಯವಾದದ್ದು. ಸೊ ಕೃಷ್ಣ ಅದಕ್ಕೆ ಏನ್ ಮಾಡ್ತಾನೆ, ಸರಿ ಅಂತ ಒಪ್ಕೊಂತಿದ್ರೆ ಇಲ್ಲ. ತಸ್ಮಾತ್, ಆದ ಕಾರಣ ನೀನೇನ್ ಮಾಡ್ಬೇಕು, ತಸ್ಮಾತ್ ಸರ್ವೇಶು ಕಾಲೇಶು ಮಾಂ ಅನುಸ್ಮರ ಯುದ್ಧಚ. ನೀನು ಕ್ಷತ್ರಿಯನ ಧರ್ಮ ಯುದ್ಧ ಮಾಡೋದು, ಆದ್ರೆ ಸದಾ ನನ್ನ ಸ್ಮರಣೆಯಲ್ಲಿ ಇದ್ದು ನೀನು ಯುದ್ಧ ಮಾಡಬೇಕು. ನೀವು ಹೆಣ್ಮಕ್ಳು ಅಡಿಗೆ ಮಾಡ್ತಾರೆ, ತೊಂದರೆ ಇಲ್ಲ, ಕೃಷ್ಣನ ಸ್ಮರಣೆಯಲ್ಲಿ ಮಾಡ್ಬೇಕು. ಗಂಡಸವ್ರು ಕೆಲ್ಸಕ್ಕೆ ಹೋಗ್ತಾರೆ, ವ್ಯಾಪಾರ ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡಿ ಜೀವನದಲ್ಲಿ ಕೃಷ್ಣನ ಸ್ಮರಣೆಯಲ್ಲಿ ಮಾಡಿ. ಅದು ಭಕ್ತಿ ಅನ್ನೋದು. ಸೊ ಇನ್ನು ಕೆಲವ್ರ ಪ್ರಶ್ನೆಗಳಿರುತ್ತೆ, ಎಲ್ಲಿ ಪ್ರಭು ನಮ್ಮ ಕೆಲ್ಸದಲ್ಲಿ ಇದ್ರೆ ಇದೆಲ್ಲ ಜ್ಞಾಪಕ ಇರುತ್ತೆ, ನಮ್ಮ ಇದ್ರಲ್ಲಿ ಇರ್ಬೇಕು, ನಾನು ಕೃಷ್ಣ ಕೃಷ್ಣ ಅನ್ಕೊಂಡು ಕೆಲಸ ಮಾಡಕ್ಕಾಗುತ್ತೆ? ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ, ತಾಯಿಯ ಉದಾಹರಣೆ ಕೊಡ್ತಾರೆ. ತಾಯಿ ಚಿಕ್ಕ ಮಗು ಹುಟ್ಟಿರುತ್ತೆ, ಆವಾಗ ಹಾಲು ಕುಡಿಸ್ಬೇಕು, ತೊಟ್ಲಲ್ಲಿ ಅಲ್ಲಿ ಮಲಗಿಸ್ಬಿಟ್ಟು ತೂಗ್ತಾಳೆ, ನಿದ್ದೆ ಮಾಡ್ತಿದ್ಯಾ, ಆ ಗ್ಯಾಪ್ ಅಲ್ಲಿ ಹೋಗಿ ಅಡಿಗೆ ಮಾಡ್ಬೇಕು, ಬಟ್ಟೆ ಒಗಿಬೇಕು, ಸಾಮಾನು ತೊಳಿಬೇಕು, ಎಲ್ಲ ಮಾಡ್ಬೇಕು. ಅಲ್ಲಿ ಬಟ್ಟೆ ಒಗಿತಾ ಇರ್ತಾಳೆ, ಮಧ್ಯದಲ್ಲಿ ಬಿಟ್ಬಿಟ್ಟು ಓಡ್ ಬರ್ತಾಳೆ, ಓಡ್ ಬಂದು ನೋಡ್ಕೊಂಡು ಹೋಗ್ತಾಳೆ, ಏನದು ನನ್ನ ಮಗು ಎದ್ದಿದ್ಯಾ ಅದ್ ನೋಡ್ಕೊಂಡು ಹೋಗ್ತಾಳೆ. ಮತ್ತೆ ಇನ್ನೊಂದು ಆ ತೊಟ್ಲಿಗೆ ಒಂದು ದಾರ ಕಟ್ಟಿರ್ತಾಳೆ, ಒಂಚೂರು ಆಡ್ತಾರೆ, ಅದನ್ನ ಎಳಿತಾ ಇರ್ತಾರೆ. ಮನನ ಎಲ್ಲ ಎಲ್ಲಿದೆ, ಆ ಮಗುವಿನ ಮೇಲೆ ಇದೆ. ಕೆಲಸ ಮಾತ್ರ ಮನೆ ಕೆಲಸಗಳು ನಡೀತಾ ಇರುತ್ತೆ. ಸೊ ಪ್ರಭುಪಾದ ಹೇಳ್ತಾರೆ, ಇದೇ ರೀತಿ ನಮ್ಮ ಜೀವನದಲ್ಲಿ ಎಲ್ಲಾ ಕರ್ತವ್ಯಗಳನ್ನ ಮಾಡಬೇಕು. ಒಳ್ಳೆ ಗಂಡನಾಗಿರ್ಬೇಕು, ತಂದೆ ಆಗಿರ್ಬೇಕು, ಹೆಂಡತಿ ಆಗಿರ್ಬೇಕು, ತಾಯಿ, ಎಲ್ಲಾ ರೀತಿಯ ಒಂದು ಪಾತ್ರಗಳೇನಿದೆ ಅದೆಲ್ಲ ವಹಿಸ್ಕೊಂಡಿರ್ಬೇಕು, ಚೆನ್ನಾಗಿ ಮಾಡ್ಬೇಕು. ಆದ್ರೆ ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಕೃಷ್ಣನನ್ನ ಸ್ಮರಣೆ ಅನ್ನೋದು ಆಗ್ತಾ ಇರ್ಬೇಕು. ಈ ರೀತಿಯಾಗಿ ವರ್ಷ ಪೂರ್ತಿ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಸೊ ಮಥುರಾಪತಿ ಪ್ರಭು ಪರಾಭಕ್ತಿ ಮಾತಾಜಿ ನಿಮ್ಗೆ ಒಂದು ಅನುಕೂಲತೆ ಮಾಡಿಕೊಟ್ಟಿದ್ರೆ ಪ್ರತಿದಿನ ಕೃಷ್ಣನ ಬಗ್ಗೆ ಕೇಳೋದಕ್ಕೆ. ಸೊ ಬೆಳಿಗ್ಗೆಯಿಂದ 8 ಗಂಟೆವರೆಗೂ ಎಷ್ಟರ ಮಟ್ಟಿಗೆ ಕಾತುರದಲ್ಲಿ ನಾವು ಅದನ್ನ ಮನನ ಮಾಡ್ತಿರ್ತೇವೆ. ಒಂದು ನೆನ್ನೆ ಕೇಳಿರೋದು, ಇನ್ನೊಂದು ಇವತ್ತು ಏನ್ ಹೇಳ್ತಾರೆ, ಇವತ್ತು ಏನ್ ಕೇಳ್ಬಹುದು, ಈ ರೀತಿ ಎಷ್ಟರ ಮಟ್ಟಿಗೆ ನನ್ನನ್ನ ನಾನು ಮನನ ಮಾಡ್ಕೊಂತಿದ್ದೀನಿ, ಕೃಷ್ಣನು ಅಷ್ಟು ಪ್ರಾಪ್ತನಾಗ್ತಾನೆ. ಏತಾಮಾಂ ಪ್ರಪದ್ಯಂಸ ತಾಂಸ್ತಚ. ನೀವು ಬೆಳಿಗ್ಗೆಯಿಂದ 8 ಗಂಟೆವರೆಗೂ ಎಷ್ಟು 8 ಗಂಟೆ ಮೇಲೆ ಏನ್ ಕೇಳಿದ್ರೆ ಅನ್ನೋದಲ್ಲ ಮುಖ್ಯ, ಅಲ್ಲಿ ಬಂದು ಕೇಳಿದ್ದೆಲ್ಲ ಮುಖ್ಯ. ಬೆಳಿಗ್ಗೆಯಿಂದ 8 ಗಂಟೆವರೆಗೂ ಏನ್ ಕೇಳ್ತೀನಿ ಅನ್ನೋ ಕುತೂಹಲ ಇದೆ ನೋಡಿ, ಆ ಕುತೂಹಲನೇ ನಮ್ಮನ್ನ ಎಷ್ಟರ ಮಟ್ಟಿಗೆ ಕೇಳಿಸ್ಕೊಳ್ಳೋದಕ್ಕೆ ನನ್ನನ್ನು ತೊಡಗಿಸುತ್ತೆ ಅನ್ನೋದು ಕಾರಣ. ಸೊ ನಮ್ಮನ್ನ ನಾವು ಎಷ್ಟರ ಮಟ್ಟಿಗೆ ಅದರಲ್ಲಿ ತೊಡಗಿಸ್ತೀವಿ, ಇದನ್ನ ತಪಸ್ಯ ಅಂತಾನು ಹೇಳ್ಬೋದು. ನಮ್ಮ ಜೀವನದಲ್ಲಿ ನಮ್ಗಿನ್ನೂ ಬೇರೆ ತಪಸ್ಯ ಆಗಲ್ಲ. ಸತ್ಯಯುಗದಲ್ಲಿ ಧ್ಯಾನ ಮಾಡ್ತಿದ್ರು, ಸಾವಿರಾರು ವರ್ಷಗಳು ಕುಂತ್ಕೊಂಡು ಧ್ಯಾನ ಮಾಡೋರು, ಆಗುತ್ತಾ? ಸರಿ, ಯಜ್ಞ ಮಾಡೋರು, ಅದಾಗುತ್ತಾ? ಇಲ್ಲ ವಿಗ್ರಹಾರಾಧನೆ ಅಂತ ಶುದ್ಧತೆ ಆದ್ರೂ ಇದೆಯಾ? ಇಲ್ಲ. ಇವಾಗ ಜಸ್ಟ್ ಹರೇ ಕೃಷ್ಣ ಮಹಾಮಂತ್ರ ಈ ಒಂದು ಕಲಿಯುಗದ ಧರ್ಮವಾಗಿ ಚೈತನ್ಯ ಮಹಾಪ್ರಭು ಅನುಗ್ರಹದಿಂದ ಸಿಕ್ಕಿದೆ, ಅದೆಷ್ಟು ಮಟ್ಟಿಗೆ ತೊಡಗಿಸ್ಕೊಂಡು ಹೋಗ್ತಿರ್ತೀವಿ ಅನ್ನೋದು. ಓಕೆ, ಸೊ ಈ ರೀತಿಯಾಗಿ ಈ ಒಂದು ಭಗವಂತನ ಒಂದು ಸ್ಮರಣೆ ಮಾಡ್ತಾ ಕೊನೆಯದಾಗಿ ಮುಗಿಸ್ತೇನೆ, ಟೈಮ್ ಆಗುತ್ತೆ. ಒಂದು ಚಿಕ್ಕ ಲೀಲೆ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಅದನ್ನು ಮುಗಿಸ್ತೇನೆ. ಈ ರೀತಿಯಾಗಿ ಕೃಷ್ಣನ ಲೀಲೆಗಳು ಅಂದ್ರೆ ಏನಕ್ಕೆ ಈ ಕೃಷ್ಣನ ಲೀಲೆ ಹೇಳ್ತಿದ್ದೀನಿ, ಆವಾಗ್ಲೇ ಹೇಳಿದೆ, ಕೃಷ್ಣ ಅನ್ನೋದು ಆನಂದ ಸ್ವರೂಪನು. ಎಷ್ಟು ಹೆಚ್ಚಿಗೆ ಕೃಷ್ಣನ ಬಗ್ಗೆ ಕೇಳಿಸ್ಕೊಂತೀನಿ ಅಷ್ಟು ಹೆಚ್ಚಿಗೆ ಹೃದಯ ಶುದ್ಧೀಕರಣ, ಆನಂದ. ಶೃಣ್ವತಾಂ ಸ್ವಃ ಕಥಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ತ್ವ ಭದ್ರಾನಿ ವಿದುನೋತಿ ಸುಹೃತ್ಸತ. ಹೃದಯದಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರಗಳಿಂದ ಮುಕ್ತರಾಗಬೇಕು ಅಂದ್ರೆ ಎಷ್ಟು ಹೆಚ್ಚಿಗೆ ಕೃಷ್ಣನ ಬಗ್ಗೆ ನಾವು ಸ್ಮರಣೆ ಮಾಡ್ತೀವಿ, ಕೇಳಿಸ್ಕೊಂತೀವಿ, ನಾಮ ಹೇಳ್ತೀವಿ. ಇದನ್ನ ಮಾಡ್ತಾ ಮಾಡ್ತಾನೆ ಆಟೋಮೆಟಿಕ್ ಆಗಿ ಶುದ್ಧೀಕರಣ ಆಗ್ತಾ 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 ಇವಾಗ ಉದಾಹರಣೆಗೆ ಕಬ್ಬಿಣ ಬಂದ್ಬಿಟ್ಟು ಇದು ರಸ್ಟ್ ಹಿಡ್ದಿರುತ್ತೆ, ಅದು ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗಲ್ಲ. ನಮ್ಮ ಹೃದಯಗಳು ಹಂಗೆ ರಸ್ಟ್ ಹಿಡ್ದಿರುತ್ತೆ. ಸೊ ಹರೇ ಕೃಷ್ಣ ಮಹಾಮಂತ್ರದಿಂದ ಶುದ್ಧೀಕರಣ ಆಗುತ್ತೆ. ಶುದ್ಧೀಕರಣ ಆಗಿದ್ರೆ ಕೃಷ್ಣನ ಒಂದು ಮ್ಯಾಗ್ನೆಟ್ ಇದ್ದಾಗೆ, ಸರ್ವಾಕರ್ಷಕ. ಆತನ ಹೆಸರೇ ಏನೋ ಸರ್ವಾಕರ್ಷಕ, ಎಲ್ಲನೂ ಆಕರ್ಷಿಸ್ತಾನೆ. ಅವಾಗ ನಾನು ಪ್ರಾರಂಭದಲ್ಲಿ ಬಂದಾಗ ಕೃಷ್ಣ ಅಂದ್ರೆ ಅದರ ಅರ್ಥ ಸರ್ವಾಕರ್ಷಕ. ಸರ್ವಾಕರ್ಷಕ ಅಂದ್ರೆ ಯಾರು ಆಕರ್ಷಣೆ ಆಗ್ತಾ ಇಲ್ವಲ್ಲ, ಯಾರು ಕೃಷ್ಣನೇ ಬೇಡಬೇಡ ಅಂತಾರೆ, ಎಲ್ಲ ಆಕರ್ಷಣೆ ಆಗಲ್ವಲ್ಲ. ನಮ್ಮ ಒಂದು ಹೃದಯ ಎಲ್ಲ ರಸ್ಟ್ ಹಿಡ್ದು ಹೋಗಿರೋದು ಎಲ್ಲ ಆಕರ್ಷಣೆ ಆಗುತ್ತೆ. ಸೊ ಜಪ ಮಾಡ್ತಾ ಮಾಡ್ತಾ ಕ್ಲೀನಿಂಗ್ ಪ್ರೋಸೆಸ್ ಆದ್ಮೇಲೆ ಕೃಷ್ಣನ ಒಂದು ಆಕರ್ಷಣೆ ಅನ್ನೋದು ಅವಾಗ ಪ್ರಾರಂಭ ಆಗುತ್ತೆ. ಸೊ ಎಷ್ಟು ಹೆಚ್ಚಿಗೆ ಕೇಳಿಸ್ಕೊಳ್ಳುವಾಗ್ಲೂ ಅಷ್ಟೇ ಎಷ್ಟು ಆನಂದ ಅನ್ನೋದನ್ನ ಅದರಲ್ಲಿ ಪಡಿತೀನಿ, ಆನಂದ ಸ್ವರೂಪ. ಚಿಕ್ಕ ಲೀಲೆ ಹೇಳ್ತೀನಿ. ಸೊ ಈ ಬಾಲ್ಯ ಲೀಲೆ ಎಷ್ಟು
ಮಧುರವಾಗಿರುತ್ತೆ ಅಂದ್ರೆ ಮಧುರಾತಿ ಮಧುರವಾಗಿರುತ್ತೆ. ಆ ಹಾಡೇ ಇದೆ, ಮಧುರಾತಿ ಮಧುರಂ. ಕೃಷ್ಣನ ಲೀಲು ಆದ್ರೆ ಎಲ್ಲರಿಗೂ ಅಷ್ಟೇ, ಭಕ್ತರಾದವ್ರಿಗೆ ಆ ಮಧುರಾತಿ ಅನ್ಸುತ್ತೆ, ಬೇರೆಯವ್ರಿಗೆ ಅನ್ಸಲ್ಲ. ಅದೊಂದ್ಸಲ ಕತೆ ಅಷ್ಟೇ. ಬಟ್ ಭಕ್ತನಾದವನಿಗೆ ಆತನ ಜೀವನದ ಪರಿವರ್ತನೆ ಅನ್ನೋದಾಗೋಗುತ್ತೆ. ಒಂದು ಚಿಕ್ಕ ಕತೆ ಕೇಳಿದ್ರು. ಸೊ ಒಂದು ಇದನ್ನು ಎಲ್ಲರೂ ಕೇಳಿರ್ತಾರೆ, ಬಟ್ ಸ್ಟಿಲ್ ಹೇಳ್ತೀನಿ. ಸೊ ಈ ರೀತಿ ಎಲ್ಲರೂ ದೂರ ಅನ್ನೋದನ್ನು ಕೊಡ್ತಿದ್ದಾರೆ. ದೂರವನ್ನು ಕೊಡುವಾಗ ಸೊ ಇನ್ನೊಂದು ಕೃಷ್ಣ ನೋಡಿ ಎಷ್ಟು ಚಾಲಾಕಾಗಿರ್ತಾನೆ ಅಂದ್ರೆ, ಆ ಮಾತುಗಳು ನೋಡ್ಬೇಕು, ಇದನ್ನ ನೋಡ್ಬೇಕು. ಒಂದು ಬಾರಿ ಏನಾಗುತ್ತೆ, ರೆಡ್ ಹ್ಯಾಂಡ್ ಹಿಡ್ಕೊಂಡ್ ಬರ್ಬೇಕು ಅಂತ ಹೇಳಿರ್ತಾರೆ ಯಾರು, ಯಶೋಧ. ಸುಮ್ನೆ ನೀವು ಈ ರೀತಿ ದೂರ ಕೊಡ್ತಿದ್ರೆ ಆಗಲ್ಲ, ರೆಡ್ ಹ್ಯಾಂಡ್ ಹಿಡ್ಕೊಂಡ್ ಬಂದ್ಬಿಟ್ಟು ನಾನು ಆತನಿಗೆ ಶಿಕ್ಷೆ ಅನ್ನೋದನ್ನ ಕೊಟ್ಬಿಡ್ತೀನಿ. ಹೌದಾ, ಸರಿ ಆಯ್ತು. ಒಂದ್ ಬಾರಿ ಏನಾಗುತ್ತೆ, ಆತ ಒಂದು ಕೈಯಲ್ಲಿ ಬೆಣ್ಣೆ, ಬಾಯಲ್ಲೆಲ್ಲ ಒಂಚೂರು ಬೆಣ್ಣೆ ಇದೆ, ಎಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹೇಳ್ಕೊಂಡ್ಬಿಟ್ಟಿದ್ದ ಬಿಟ್ಟಿದ ತಕ್ಷಣ ಓಡೋಗ್ಬಿಡ್ತಾನೆ. ಓಡೋಗಿ ಯಶೋಧ ಮಾತೆ ಒಂದು ಸೆರಕ್ಕೆ ಹಿಂದ್ಗಡೆ ನಿಂತ್ಕೊಂಡ್ಬಿಡ್ತಾನೆ. ಅವಾಗೆಲ್ಲ ನೋಡು, ರೆಡ್ ಹ್ಯಾಂಡ್ ಇವಾಗ ಹಿಡ್ಕೊಂಡ್ ಬಂದಿದ್ರು ನೋಡು, ಏನು ಕೈಯಲ್ಲಿ ಬೆಣ್ಣೆ ಬಾಯಲ್ಲಿ ಬೆಣ್ಣೆಯಲ್ಲಿ ಇದೆ ನೋಡು. ಸೊ ಕೃಷ್ಣ, ಕಣ್ಣಯ್ಯ ನೀನ್ ನಿಜವಾಗ್ಲೂ ಬೆಣ್ಣೆ ತಿಂದಕ್ಕಂತ. ಇಲ್ಲಮ್ಮ ನಾನ್ ತಿಂದಿಲ್ಲ. ಮತ್ತೆ ಏನಿದು? ಕೈಯಲ್ಲಿ ಅವರೇ ಬೆಣ್ಣೆ ಹಾಕ್ಬಿಟ್ರು. ಅವರೇ ಹಾಕ್ಬಿಟ್ರ? ಅರೆ ಸರಿ, ಬಾಯಲ್ಲಿ ಇದೆ ನೋಡೋಣ. ಇಲ್ಲ, ಅವರೇ ಬಾಯಿಗೆಲ್ಲ ತುರುಗಿ ಬಾಯಿಗೇನು ಮಾಡಿದ್ದಾರೆ. ಅವಾಗ ಏ ಪಾಪ ಚಿಕ್ಕ ಮಗು, ಈತನ ಮೇಲೆ ಇಷ್ಟು ಯಾಕೆ ನಿಮಗೆ ದ್ವೇಷ ಅನ್ನೋದು ಗೊತ್ತಿಲ್ಲ, ಈತನ ಮೇಲೆ ಇಷ್ಟೆಲ್ಲ ಎಲ್ಲರೂ ಇಡೀ ಊರೂರೇ ಬಂದು ಈ ರೀತಿ ಎಲ್ಲ ಹೇಳ್ತಿದ್ರಲ್ಲ. ಅವಾಗ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ. ಅವಾಗ ಅವರೆಲ್ಲ ಆ ಕಡೆ ತಿರ್ಕೊಂಡಿರುವಾಗ ಕೃಷ್ಣ ಯಶೋದಮ್ಮ ಈ ಕಡೆ ತಿರ್ಕೊಂಡಿದ್ರು, ಈ ಮಧ್ಯದಲ್ಲಿ ಕೃಷ್ಣ ಇದ್ದಾನೆ. ಸೊ ಅವರೆಲ್ಲ ನೋಡಿ ಮಾತಾಡುವಾಗ ಕೃಷ್ಣನ ಕಡೆಗೆ ಯಶೋದಮ್ಮ ತಿರ್ಕೊಂಡು, ಮಯ್ಯ ನೀನ್ ತಿಂದ ಬೆಣ್ಣೆ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಮಯ್ಯ ಮೈ ನಹಿ ಕಾಯ ಮಯ್ಯ ಅಂತಾನೆ. ಸರಿ ಅಮ್ಮ. ಆ ಕಡೆ ನೋಡೆ, ಎಷ್ಟು ಮುದ್ದಾದ ಮಗು, ಎಷ್ಟು ಮುಗ್ದೆ ತಿಂದಿಲ್ಲ ಅಂತಾನೆ. ಅಷ್ಟೊತ್ತಿಗೆ ಆ ಕಡೆ ತಿರುಗ್ತಾನೆ, ಮಯ್ಯ ಮೇನೇ ಕಾಯ ಅಂತಾನೆ. ಏನು ಅರ್ಥ ಆಯ್ತಾ? ಪದ ಚೇಂಜ್ ಆಗಿಲ್ಲ, ದೀರ್ಘ ಮಾತ್ರ ಚೇಂಜ್ ಆಯ್ತು. ಇಲ್ಲಿ ಈ ಕಡೆ ತಾಯಿ ಕಡೆ ತಿರ್ಕೊಂಡು ಮಯ್ಯ ಮೈ ನಹಿ ಕಾಯ ಅಂತಾನೆ, ಆ ಕಡೆ ತಿರ್ಕೊಂಡು ಮಯ್ಯ ಮೈನೇಹಿ ಕಾಯ. ಏನಿವಾಗ ಏನ್ ಮಾಡ್ತಾರೆ, ನಾನೇ ತಿಂದೆ ಮೈನೇಹಿ ಕಾಯ. ಬರೀ ಒಂದು ದೀರ್ಘದಲ್ಲಿ ಎಷ್ಟು ಚೇಂಜ್ ಮಾಡ್ಬಿಡ್ತಾನೆ. ಇಡೀ ಭಗವಂತನ ಸೃಷ್ಟಿ ಯಾವ ರೀತಿ ಚೇಂಜ್ ಮಾಡಬಹುದು. ಜಸ್ಟ್ ಒಂದು ಪದ, ಅದು ಪದನೂ ಚೇಂಜ್ ಇಲ್ಲ, ಬರೀ ದೀರ್ಘ ಚೇಂಜ್ ಮಾಡಿ ಎಲ್ಲ ಚೇಂಜ್ ಮಾಡ್ಬಿಡ್ತಾನೆ. ಸೊ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಕೊನೆಗೆ ಯಶೋದ ಮಾತ್ರ, ನೋಡು ಇನ್ನೊಂದ್ಸಲ ಆತನಿಗೆ ಸಿಗಬಾರ್ದು ಬೆಣ್ಣೆ, ಆ ರೀತಿ ಮಾಡ್ಬೇಡ. ಸೊ ಏನ್ ಹೇಳಿದ್ರು ಕೃಷ್ಣ ದಂಡಿಸಕ್ ಆಗ್ಲಿಲ್ಲ, ಅವ್ರ ತಾಯಿನೂ ಒಪ್ಸಕ್ ಆಗಿಲ್ಲ. ಎಲ್ಲರೂ ಪ್ಲಾನ್ ಮಾಡ್ತಾರೆ ಕುಂತ್ಕೊಂಡು. ಎಲ್ಲಾರು ಬೆಣ್ಣೆ ಹತ್ಕೊಂಡ್ಬಂದು ಒಂದು ಕೊಠಡಿಯಲ್ಲಿ ಇಟ್ಬಿಡಾನೆ. ಇಟ್ಬಿಟ್ಟು ಏನ್ ಮಾಡೋಣ, ಈ ಕತೆ ಎಲ್ಲರಿಗೂ ಗೊತ್ತು, ಬಟ್ ಹೇಳ್ತೀನಿ. ಸೊ ಒಂದು ಕೊಠಡಿಯಲ್ಲಿ ಇಟ್ಬಿಡಾನೆ. ಆ ಕೊಠಡಿಗೆಲ್ಲ ಗಂಟೆಗಳನ್ನ ಕಟ್ಬಿಡಾನೆ. ಎಲ್ಲ ರೂಮ್ ಪೂರ್ತಿ ಗಂಟೆ ಕಟ್ಟಣ, ಬಾಗಿಲಿಗೆ ಗಂಟೆ ಕಟ್ಟಣ, ಎಲ್ಲ ಜಾಗದಲ್ಲಿ ಗಂಟೆ ಕಟ್ಟಣ. ನಮ್ ಕೆಲ್ಸಗಳು ನಾವು ಮಾಡ್ಕೊಳ್ಳೋಣ. ಆತ ಬಾಗಲ್ ಮುಟ್ಟಿದ್ರೆ ಗಂಟೆ ಹೊಡಿತದೆ, ಈ ಒಳಗಡೆ ಕಾಲಿಟ್ರೆ ಗಂಟೆ ಹೊಡಿತದೆ, ಎಲ್ಲೂ ತಪ್ಸ್ಕೊಳಕ್ಕಾಗಲ್ಲ. ಸರಿ. ಸೊ ಆವತ್ತಿನ ದಿವಸ ಕೃಷ್ಣ ಮತ್ತೆ ಆ ಒಂದು ಮಧುಮಂಗಲು ಬಲರಾಮ ಎಲ್ಲರೂ ಸೇರ್ಕೊಂಡು ಇಡೀ ಊರೇ ಹುಡ್ಕಾಡ್ಬಿಡ್ತಾರೆ, ಎಲ್ಲೂ ಬೆಣ್ಣೆ ಸಿಗಲ್ಲ. ಏನೋ ಹೊಂಚಾಕಿದ್ರೆ ನಮಗೆ ಏನೋ. ಆವಾಗ ಒಬ್ರು ಆಚೆ ಬರ್ತಾರೆ ಒಂದು ಕೊಠಡಿಯಿಂದ, ಗೊತ್ತಾಗೋಯ್ತು ಏನೋ ಎಲ್ಲರೂ ಬೆಣ್ಣೆ ಇಲ್ಲಿ ಸೇಕರಣೆ ಮಾಡಿದ್ರು. ಅಷ್ಟೊತ್ತಿಗೆ ಒಂದು ಮಧುಮಂಗಲ ಯಾರೋ ಹೋಗಿ ನೋಡ್ತಾರೆ. ನೋಡ್ಬಿಟ್ಟು, ಕೃಷ್ಣ ಇವತ್ತು ಆಗಲ್ಲ ನಾವು ಹೋಗಕ್ಕೆ. ಯಾಕೆ? ಇಲ್ಲ ಗಂಟೆ ಕಟ್ಟಿದ್ದಾರೆ, ಒಳಗಡೆ ಕಾಲಿಡಕ್ಕೂ ಜಾಗ ಇಲ್ಲ, ಎಲ್ಲ ಜಾಗದಲ್ಲೂ ಗಂಟೆ. ಕೃಷ್ಣದೇ ನಾನಿದ್ದೀನಿ, ನನ್ನ ಮಾತು ಮೀರಿ ಯಾವ್ದಾದ್ರು ನಡೀತದೆ, ಬಾ ನಾನು ನೋಡ್ಕೊಂತೀನಿ ಅಂತಾನೆ. ನೋಡಿದ್ರೆ ಗಂಟೆಗಳು ಕಟ್ಟಿರ್ತಾರೆ. ಗಂಟೆಗಳ ನಾನು ಆದೇಶ ಕೊಡ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಗಂಟೆಗಳು ಶಬ್ದ ಮಾಡ. ಸರಿ, ಗಂಟೆಗಳು ಕೇಳುತ್ತಾ ಇಲ್ವೋ ಕೃಷ್ಣನ್ ಮಾತು? ಇಡೀ ಸೃಷ್ಟಿನೇ ಕೇಳುತ್ತೆ, ಗಂಟೆ ಯಾಕೆ ಕೇಳಲ್ಲ. ಬಾಗಲ್ ತೆಗಿತಾರೆ, ಗಂಟೆ ಹೊಡೆಯಲ್ಲ. ಓ ಎಲ್ಲರಿಗೂ ಆನಂದ. ಹೋಗ್ತಾರೆ, ನೋಡ್ತಾರೆ, ಎಲ್ಲೆಲ್ಲಿ ಮೇಲ್ಗಡೆ ಜೋಡಿಸ್ಬಿಟ್ಟಿರ್ತಾರೆ. ಸರಿ, ಅದ ನಂತರ ಕುರ್ಚಿ ಹಾಕ್ತಾರೆ, ಕುರ್ಚಿಗೆ ಎಟ್ಕಲ್ಲ. ಸರಿ, ಮಧುಮಂಗಲ್ ಭಾರಿ ಆಗಿದ್ದಾನೆ, ಆತ ಬಗ್ತಾನೆ, ಆತನ ಮೇಲೆ ಇನ್ನೊಂದು ಸ್ನೇಹಿತ, ಆತನ ಮೇಲೆ ಇನ್ನೊಂದು. ಕೊನೆಯದಾಗಿ ಕೃಷ್ಣ ಹೋಗ್ತಾನೆ. ಕೃಷ್ಣ ಏನ್ ಮಾಡ್ತಾನೆ, ಆ ಬೆಣ್ಣೆನೆ ಎತ್ಕೊತಾನೆ. ಬೆಣ್ಣೆ ಎತ್ಕೊಂಡು ಕೃಷ್ಣ ಯಾವತ್ತೂ ಅಷ್ಟೇ ಸ್ವಾರ್ಥಿ ಆಗಿರಲ್ಲ, ತನ್ನ ಭಕ್ತರೊಟ್ಟಿಗೇನೆ ಇರೋದು. ಆ ಒಂದು ಬ್ರಹ್ಮ ವಿಮೋಚನೆ ಲೀಲೆಯಲ್ಲಿ ನೋಡ್ಬೋದು, ಕೃಷ್ಣ ಯಾವ ರೀತಿ ಎಲ್ಲ ಭಕ್ತರೊಟ್ಟಿಗೆ ಕುಂತ್ಕೊಂಡು ಸ್ನೇಹಿತರೊಟ್ಟಿಗೆ ತಿಂತಾನೆ. ಸೊ ಕೃಷ್ಣ ತಿನ್ನೋದಿಲ್ಲ ಬೆಣ್ಣೆ, ಏನ್ ಮಾಡ್ತಾನೆ, ಕೆಳಗಡೆ ಇರೋ ಅವನಿಗೆ ಕೊಟ್ಬಿಡ್ತಾನೆ, ಸ್ನೇಹಿತನಿಗೆ, ನೀನ್ ತಿನ್ನು ಅಂತ ಕೊಡ್ತಾನೆ. ಭಕ್ತರಾದವರು ಅಷ್ಟೇ ಸ್ವಾರ್ಥಿಗಳಾಗಿರಬಾರದು. ಸ್ವಾರ್ಥಿಗಳಾಗಿದ್ದರೆ ಆತ ಭಕ್ತನಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ನಾನ್ ಸ್ವಾರ್ಥಿಯಾಗಿದ್ರೆ ಭಕ್ತನಾಗುವ ಅರ್ಹತೆಗಳು ನನಗಿರೋದಿಲ್ಲ. ಸೊ ಸಿಕ್ಕಿದ ತಕ್ಷಣ ತಗೊಳ್ಳೋದಿಲ್ಲ. ಆತೇನ್ ಮಾಡ್ತಾನೆ, ಅರೆ ನಾನು ಒಬ್ಬರ ಮೇಲೆ ನಿಂತಿದ್ದೀನಿ,
ನಾನ್ ನಿಂತಿರೋದಕ್ಕೆ ಕಾರಣ ಇನ್ನೊಬ್ಬ, ಆತನಿಗೆ ಮೊದಲು ಕೊಡಬೇಕು, ಕೆಳಗಡೆ ಕೊಡ್ತಾನೆ. ಆತ ಏನ್ ಮಾಡ್ತಾನೆ, ನಾನು ಒಬ್ಬರ ಮೇಲೆ ನಿಂತಿದ್ದೇನೆ, ಆತನ ಕೊಡೋದು ನನ್ನ ಧರ್ಮ ಅನ್ಬಿಟ್ಟು ಆತನ ಕೊಡ್ತಾನೆ. ಮಧುಮಂಗಲ್ ಆತ ತಿಂತಾನೆ. ಆ ನಂತರ ಎಣ್ಣೆ ಆತನ ಮೇಲಿರೋನು ಆತ ತಿಂತಾನೆ, ಅದ್ರ ಮೇಲಿರೋನು ಆ ನಂತರ ಆತ ತಿಂತಾನೆ. ಕೆಳಗಡೆ ನೋಡ್ತಾನೆ, ಕೃಷ್ಣ ತೆಗೆದು ತೆಗೆದು ಕೊಡ್ತಿದ್ದಾನೆ, ಆದ್ರೆ ಕೃಷ್ಣ ತಿಂತಿಲ್ಲ. ಕೃಷ್ಣನಿಗೆ ತಿನ್ನಿಸ್ಬೇಕಲ್ಲ ಅಂತ ಏನ್ ಮಾಡ್ತಾರೆ, ಬೆಣ್ಣೆ ತಗೊಂಡು ಕೃಷ್ಣ ಕೊಟ್ಟಿರೋದನ್ನ ಈತ ತಿಂದ ನಂತರ ಅದನ್ನ ಎತ್ಕೊಂಡೋಗಿ ಕೃಷ್ಣನ ಬಾಯಿಗೆ ಇಟ್ಬಿಡ್ತಾರೆ. ಕೃಷ್ಣನ ಬಾಯಿಗೆ ಇಟ್ಟಿದ ತಕ್ಷಣ ಏನಾಗುತ್ತೆ, ಎಲ್ಲ ಗಂಟೆಗಳು ಗಣ 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 ಅಂತ ಶಬ್ದ ಸ್ಟಾರ್ಟ್ ಮಾಡೋದು. ಕೃಷ್ಣನಿಗೂ ದಿಗ್ಭ್ರಮೆಗೊಳ್ಳುತ್ತೆ. ಗಂಟೆಗಳ ಏನಿದು, ನನ್ನ ಆಜ್ಞೆನ ನೀವು ತಿರಸ್ಕರಿಸ್ತಾ ಇದ್ರೆ, ಗಂಟೆಗಳು ಹೊಡಿಬಾರ್ದು ಅಂದ್ರೆ ನೀವು ಗಂಟೆಗಳು ಹೊಡಿತಿದ್ರೆ, ಶಬ್ದ ಮಾಡ್ತಿದಾರೆ. ಅವು ಗಂಟೆಗಳು ಹೇಳುತ್ತೆ, ಇಲ್ಲ ಸ್ವಾಮಿ, ಶಾಸ್ತ್ರದಲ್ಲಿ ಹೇಳಲಾಗಿದೆ ನೈವೇದ್ಯ ಮಾಡುವಾಗ ಗಂಟೆ ಹೊಡಿಬೇಕು. ನಿಮಗೆ ನೈವೇದ್ಯ ಆಗ್ತಾ ಇದೆ, ಆದ ಕಾರಣ ಗಂಟೆ ಹೊಡಿತಿದ್ದೀವಿ. ಅರ್ಥ ಆಯ್ತು? ಸೊ ಕೃಷ್ಣನು ಇದನ್ನ ಒಪ್ಕೊಂತಾನೆ. ಇಲ್ಲಿ ಕೆಲವೊಂದು ತತ್ವಗಳು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಏನು? ಶಾಸ್ತ್ರ ಎಷ್ಟು ಮುಖ್ಯವಾದದ್ದು. ಸೊ ಶಾಸ್ತ್ರ ಯಾವತ್ತೂ ಸುಳ್ಳು ಆಗೋದಿಲ್ಲ. ನಮ್ಮ ಅಜ್ಞಾನದಲ್ಲಿ ಅದು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗದಿರು. ಕೆಲವೊಮ್ಮೆ ಹೇಳ್ತಿರೋಡೆ ಈ ಶಾಸ್ತ್ರದಲ್ಲಿ ತಪ್ಪು, ಇದು ತಪ್ಪಿರಲ್ಲ. ನನ್ನ ಅಜ್ಞಾನತನ ಅದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಇರೋ ಒಂದು ಸ್ಥಿತಿಯಲ್ಲಿ ನಾನಿದ್ದೀನಿ. ಸೊ ನಂತರ ಆ ಶಾಸ್ತ್ರ ಒಪ್ಕೊಂತಾನೆ. ನಂತರ ಹೊಡೆದಿದ ತಕ್ಷಣ ಏನಾಗುತ್ತೆ, ಎಲ್ಲರಿಗೂ ಗೊತ್ತಾಗೋಯ್ತಲ್ಲ, ಗಂಟೆ ಹೊಡೆದಿದ ತಕ್ಷಣ ಎಲ್ಲರೂ, ಇಡೀ ಊರೂರೇ ಎಲ್ಲರೂ ಓಡ್ ಬರ್ತವ್ರೆ. ಸರಿ, ಇವಾಗ ಎಲ್ಲರೂ ತಪ್ಸ್ಕೊಳ್ಬೇಕು, ಏನ್ ಮಾಡೋದು? ಬಾಗ್ಲ ಹತ್ರ ಎಲ್ಲರೂ ಬಂದ್ಬಿಟ್ರು, ಏನ್ ಮಾಡೋದು? ಅಲ್ಲಿ ಇಲ್ಲಿ ನೋಡ್ತಾರೆ, ಒಂದು ಚಿಕ್ಕ ಕಿಂಡಿ ಇರುತ್ತೆ ತಪ್ಸ್ಕೊಳ್ಳೋದಕ್ಕೆ. ಈ ಓಡೋಗ್ತಾರೆ. ಕೃಷ್ಣ ಹೋಗಿದೆ, ಒಂದೇ ಒಂದು ಜಿಗಿತಾನೆ, ಆ ಕಿಂಡಿ ಒಳಗಡೆ ಹೋಗಿ ಓಟಾಗ್ಬಿಡ್ತಾನೆ. ನಂತರ ಬಲರಾಮ ಓಡ್ ಬರ್ತಾನೆ, ಬಲರಾಮ ಹೋಗ್ಬಿಡ್ತಾನೆ. ಒಬ್ಬೊಬ್ರು ಶ್ರೀರಾಮ್ ಬರ್ತಾರೆ, ಒಬ್ಬೊಬ್ರು ಹೋಗ್ತಿದ್ದಾರೆ. ಕೊನೆಯದಾಗಿ ನಮ್ಮ ಒಂದು ಭಕ್ತನು ಯಾರಪ್ಪ, ಮಧುಮಂಗಳು ಹೋಗ್ಬಿಡ್ತಾನೆ ಒಳಗೆ. ಹೊಟ್ಟೆ ಮಾತ್ರ ಸಿಗಾಕೊಂಡ್ಬಿಡುತ್ತೆ. ಹೊಟ್ಟೆ ಹೋಗಕ್ಕಾಗಲ್ಲ, ಹೊಟ್ಟೆ ದೊಡ್ಡದಾಗಿರುತ್ತಲ್ಲ, ಬ್ರಾಹ್ಮಣರು ಹೊಟ್ಟೆ ಎಲ್ಲ ದೊಡ್ಡದು, ಆದ್ರೂ ಬ್ರಾಹ್ಮಣ. ಆವಾಗ ಎಲ್ಲ ಗೋಪಿಕಾಸ್ತ್ರೀ ಬಂದು ಹಿಡ್ಕೊಂಡ್ಬಿಡ್ತಾರೆ. ಎಲ್ಲಾರು ತಪ್ಸ್ಕೊಂಡ್ರು, ನೀನ್ ಸಿಗಾಕೊಂಡಲ್ಲ, ನಿನಗೆ ಎಲ್ಲರಿಗೂ ಕೊಡೋ ಶಿಕ್ಷೆ ನಿನಗಿದೆ ಇವತ್ತು. ಮಧುಮಂಗಳ ಹೇಳ್ತೀನಿ, ನನ್ನನ್ನು ಯಾರು ಅನ್ಕೊಂಡಿದ್ರೆ? ಯಾರು ನಾನು ಬ್ರಾಹ್ಮಣ. ಜಂಜುವಾರ ತೆಗಿತಾನೆ, ಶಾಪ ಕೊಟ್ರೆ ನಿಮ್ ಗತಿ ಏನು? ಅದನ್ನ ಕೇಳ್ತಾರೆ, ಬ್ರಾಹ್ಮಣ ನಾವ್ ಹೆಂಗ್ ಶಿಕ್ಷಿಸೋದು ಗೊತ್ತಾ? ಇದು ಶಾಸ್ತ್ರನೇ. ಸೊ ಕತೆ ಅಂದ್ರೆ ಬರೀ ಕತೆ ಅಲ್ಲ, ಅಲ್ಲಿ ಜ್ಞಾನ ಅನ್ನೋದು ತುಂಬಿರುತ್ತೆ. ಇದನ್ನ ನಾವು ಅಶ್ವತ್ಥಾಮನ ಒಂದು ಇದರಲ್ಲೂ ಸಹ ನೋಡ್ಬೋದು. ಬ್ರಾಹ್ಮಣನ ಮಗ, ಆತ ಬ್ರಹ್ಮ ಬಂಧು. ಯಾರು? ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗನಾಗಿದ್ರು, ಬ್ರಾಹ್ಮಣನೂ ಅಲ್ಲ, ಬ್ರಹ್ಮ ಬಂಧು. ಆದ್ರೂ ಸರಿ ಆತನಿಗೆ ಶಿಕ್ಷೆ ಕೊಡೋದಿಲ್ಲ, ಆತನ ಹತ್ಯೆ ಮಾಡೋದಿಲ್ಲ. ಬದಲಿಗೆ ಆತನಿಗೆ ಆ ಒಂದು ಮಣಿಯನ್ನ ತೆಗೆದುಬಿಟ್ಟು, ಆತ ಎಂತ ಘೋರ ತಪ್ಪು ಮಾಡಿದ್ರು ಸರಿ, ಆ ಬ್ರಾಹ್ಮಣ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಗುರುಗಳ ಮಗ ಅನ್ನೋ ಕಾರಣಕ್ಕೋಸ್ಕರ ಆ ಮಣಿಯನ್ನ ತೆಗೆದು ಕಳಿಸ್ಬಿಡ್ತಾರೆ. ಸೊ ಇಂಥ ಕಥೆಗಳಲ್ಲೂ ಅಷ್ಟೇ ಕಲಿಯುವ ಜ್ಞಾನ ತುಂಬಾ ಇದೆ. ಸೊ ಬ್ರಾಹ್ಮಣ ಹೆಂಗ್ ಶಿಕ್ಷಿಸೋದು ಅಂತ ಏನ್ ಮಾಡ್ತಾರೆ, ಆತನ್ ಬಿಟ್ಬಿಟ್ಟು ಅವಾಗ ಅಲ್ಲಿಂದ ತಪ್ಸ್ಕೊಂಡ್ ಹೋಗ್ತಾರೆ. ಈ ರೀತಿ ಲೀಲೆಗಳನ್ನೆಲ್ಲ ಏನಕ್ಕೆ ಮಾಡ್ತಾರೆ ಅಂದ್ರೆ, ನಾವ್ ಇವಾಗ ನೋಡ್ಬೋದು. ಜಸ್ಟ್ ನಾನ್ ಹೇಳ್ತಿದ್ದೀನಿ, ನಾನು ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸೆಗಳು ತುಂಬಿರುವಂತ ವ್ಯಕ್ತಿ ಹೇಳಿದ್ರೇನೆ ಆನಂದ ಅನ್ನೋದು ಬರುತ್ತೆ. ಕರೆಕ್ಟಾ? ಇನ್ನ ಶುದ್ಧ ಭಕ್ತರ ಬಾಯಿಂದ ಕೇಳಿದ್ರೆ, ನಮ್ಮ ಗುರುಗಳಿಂದ ಕೇಳಿದ್ರೆ, ಶಿಲ ಪ್ರಭುಪಾದರ ಮಾತು ಕೇಳಿದ್ರೆ, ಇನ್ನ ಆವಾಗ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ ಹೇಳಿರೋದಿತ್ತು, 7 ದಿನಗಳು 7 ರಾತ್ರಿ ಊಟ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ, ಆಯಾಸ ಅನ್ನೋದು ಇಲ್ಲ ಪರೀಕ್ಷಿತ್ ಮಹಾರಾಜರಿಗೆ. ಹೇಳೋ ವ್ಯಕ್ತಿಗೂ ಆಯಾಸ ಇಲ್ಲ, ಕೇಳೋ ವ್ಯಕ್ತಿಗೂ ಆಯಾಸ ಇಲ್ಲ. ಭೌತಿಕದ ಆಹಾರ, ನಿದ್ರೆ, ಭಯ, ಮೈಥುನ ಅಂತೀವಿ, ಅದರ ಅವಶ್ಯಕತೆ ಇಲ್ಲ. ಜಸ್ಟ್ ಕೃಷ್ಣನು ನಮ್ಮ ಜೀವನದಲ್ಲಿ ಇದ್ರೆ ಇನ್ನು ಯಾವುದರ ಅವಶ್ಯಕತೆ ಅನ್ನೋದು ಇರುತ್ತೆ. ಆ ಮಟ್ಟಿಗೆ ಕೃಷ್ಣನ ಒಂದು ಲೀಲೆಗಳ ಒಂದು ಶಕ್ತಿ ಅನ್ನೋದು ಇರುತ್ತೆ. ಸೊ ಅದಕ್ಕೆ ನಾನೆಷ್ಟು ತಯಾರಿ ಆಗಿದ್ದೀನಿ ಅನ್ನೋದು ಮುಖ್ಯ. ಸೊ ಇವತ್ತು ಚಿಕ್ಕದಾಗಿ ಹೇಳಿದ್ದೀನಿ. ಸೊ ಯಾವ ರೀತಿ ನಾವು ನಮ್ಮನ್ನ ತಯಾರಿಗೊಳಿಸ್ಕೊಳ್ಬೇಕು, ಈ ಬರೀ ಕೇಳಿಸ್ಕೊಳ್ಳೋದಕ್ಕೆ. ಇನ್ನು ಬೇರೆ ಸ್ಪೀಕರ್ಸ್ ಎಲ್ಲ ಬರ್ತಾರೆ, ಜನ್ಮಾಷ್ಟಮಿ ಹತ್ರ ಆಗ್ತಾ ಕೆಲವರು ಇರ್ತಾರೆ, ದೊಡ್ಡವರೆಲ್ಲ ಬರ್ತಾರೆ. ಅವರೆಲ್ಲ ಇನ್ನು ಹೆಚ್ಚಿಗೆ ಕೃಷ್ಣ ಸೇವೆಯಲ್ಲಿ ಹೆಂಗ್ ತೊಡಗಿಸೋದು ಅನ್ನೋದ್ರ ವಿಚಾರ ಬಗ್ಗೆ ಹೇಳ್ತಾರೆ. ಸೊ ಆದಷ್ಟು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿ ನಮ್ಮನ್ನು ನಾವು ಪಾವನಗೊಳಿಸೋಣ. ಸೊ ನಿಮ್ಮ ಒಂದು ಪ್ರಾರ್ಥನೆಯಲ್ಲಿ ನನ್ನನ್ನು ಇರಿಸ್ಕೊಳ್ಳಿ. ಒಂದು ಚಿಕ್ಕ ಭಕ್ತನಾಗಿ ಏನಾದ್ರೂ సేవ దొరికిದ್ರೆ ఇంతదో ಕೊಡಿ, నన్ను పావనಗೊಳಿಸಿ. ఓకే, హరే కృష్ణ. థ్యాంక్ యూ సో మచ్ ప్రభుజీ. చాలా బాగున్నాయి మీ పాస్ట్ టైమ్స్. మీరు చెప్తూ ఉంటే ఇంకా వినాలి అనిపిస్తోంది. అసలు 1 అవర్ ఎప్పుడైపోయిందో కూడా మాకు అర్థం కాలేదు. మీరు భగవంతుని ఎలా స్మరించుకోవాలి, మన జన్మాష్టమి దగ్గర పడే కొద్దీ ఎలా స్మరించుకోవాలి, తర్వాత ఆస్టరిటీ తపస్సు అంటే ఎలా ఉంటుంది,
ಆಮೇಲೆ ಕೃಷ್ಣನ್ ತುಂಟಾಟ. ಸೊ ಅದು ಎಷ್ಟು ಸಲ ಕೇಳಿದ್ರುನು, ಯಾರು ಹೇಳಿದ್ರುನು ನಮ್ಗೆ ಆ ನಗು ಅನ್ನೋದು ಬಂದ್ಬಿಡ್ತಾನೆ ಇರುತ್ತೆ ಬಾಯಿನಿಂದ, ಮುಖನಿಂದ. ಅಷ್ಟು ಎಂಜಾಯ್ ಮಾಡ್ತಾ ಇರ್ತೀವಿ. ಎಷ್ಟು ಸರಿ ಕೇಳಿದ್ರುನು, ಎವ್ರಿ ಇಯರ್ ಕೇಳ್ತಾನೆ ಇರ್ತೀವಿ. ಎವ್ರಿ ಇಯರ್ ಜನ್ಮಾಷ್ಟಮಿ ಟೈಮ್ನಲ್ಲಿ ಕೇಳ್ತಾನೆ ఇర్ತೀವಿ. ఆద్రూను ಚೆನ್ನಾಗಿ చాలా బాగా ఎక్స్ప్లెయిన్ చేశారు ప్రభుజీ. తర్వాత మన మనస్సు అనేది రస్ట్ అయిపోయింది, రస్ట్తో నిండిపోయింది. సో జపంతో ఆ రస్ట్ను అనేది దులిపేసుకోవాలని చెప్పారు. యాక్చువల్లీ మా ప్రభు మిస్ అయ్యారు. మా ప్రభు ఈరోజు బుధవారము నరసింహ పూజారిగా సేవలో ఉంటారు ప్రభుజీ, అందుకే ఆయన జాయిన్ అవ్వలేకపోయారు. థ్యాంక్ యూ. ఆయన తరపు నుంచి కూడా మీకు చాలా థ్యాంక్ యూ ప్రభు, కృతజ్ఞతలు చెప్పుకుంటున్నాము. మాకు అవకాశం ఇచ్చిన దానికి మీ అసోసియేషన్ ఇచ్చారు మాకు. ఇలాగే అప్పుడప్పుడు మా పైన దయతలిచి వస్తూ ఉంటుంది ప్రభు. ಇನ್ನೊಂದು ಹೇಳಬೇಕು, ದಯವಿಟ್ಟು ಕ್ಷಮೆ ಇರ್ಲಿ ಮಾತಾಜಿಗೆ ಮತ್ತೆ ನಿಮ್ಮೆಲ್ಲರಿಗೂ. ಹೋದ್ಸಲಿ ಒಂದ್ಸಲಿ ಇನ್ವೈಟ್ ಮಾಡಿದ್ರು, ನನ್ನ ಅನಿವಾರ್ಯ ಕಾರಣಗಳಿಂದ ಬರಕ್ಕಾಗಿಲ್ಲ. ಸೊ ನಿಮ್ಮ ಒಂದು ಆಜ್ಞೆನ ತಿರಸ್ಕರಿಸುವ ಒಂದು ಇದನ್ನ ಮಾಡಿ. ప్రభు సారీ ప్రభు. ಆಕ್ಚುಲಿ ಪ್ರಭುಜಿ చాలా ಬಿಜಿ ಅಂడి. ಪ್ರಭುಜಿ ಬಹಳ ಬಿಜಿ ಆಗಿರ್ತಾರೆ. ಪ್ರಭುಜಿಗೆ ಒಂದು ಬ್ಯಾಂಗ್ಳೂರು ನಲ್ಲಿ ಇರೋ ಭಕ್ತಿ ವೃಕ್ಷನೇ ಅಲ್ಲ, ಬೇರೆ ಸುತ್ತಮುತ್ತಲು ವಿಲೇಜಸ್ ನಲ್ಲಿ ಹೋಗಿ ಅವರು ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಲಾಸ್ಟ್ ಟೈಮ್ ಬರಕ್ಕಾಗಿಲ್ಲ. ಅದಕ್ಕೆ ನಾನು ಈಗ ಇಟ್ಕೊಂಡ್ ಬಿಟ್ಟಿದ್ದೀನಿ, ಪ್ರಭು ಈ ಸಲ ಹೆಂಗಾದ್ರೂ ನೀವು ಬರ್ಲೇಬೇಕು ಅಂತ. ಅದು ಪ್ರಭು ಅಂಗೀಕಾರ ಮಾಡಿ ಬಂದಿದ್ದಾರೆ. ನಿಮ್ಗೆ ಹೆಂಗ ಅನಿಸ್ತಾ ಇದೆ? ನೀವು ಹರಿಬೋಲ್ ಅಂತ ಎಷ್ಟು ಜೋರಾಗಿ ಹೇಳ್ತಿರೋ ಅಷ್ಟು ಪ್ರಭುಜಿಗೆ ನಾವು ಕೃತಜ್ಞತೆ ಹೇಳಿದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ಹರೇ ಕೃಷ್ಣ. ಹರಿ ಹರಿ ಬೋಲ್.